ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಇವತ್ತು ವಿಡಿಯೋಲಿ ನಾವು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ನೋಡ್ತಾ ಇದ್ದೀವಿ. ಡೆರಿವೇಶನ್ಸ್ ಏನು ಅಂತಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ ನಿಮಗೆ ಬೋರ್ಡ್ಗೆ ಬರೋದಕ್ಕೆ, ಅದನ್ನ ಸಾಲ್ವ್ ಮಾಡೋಣ. 2 or 3 ಮಾಡೆಲ್ಸ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ಇವಾಗ ಎಕ್ಸಾಮಿನೇಷನ್ ಟೈಮ್ ನಿಮಗೆ ಹತ್ರಕ್ಕೆ ಬರ್ತಾ ಇದೆ. ಹಾಗಾಗಿ ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್. ವೇಸ್ಟ್ ಮಾಡ್ಕೊಳ್ದಿರಾ ಈ ಒಂದು 2 ತಿಂಗಳು ನೀವು ಪಟ್ ಹಿಡಿದು ನೀವು ಓದಿದ್ದೀರಾ ಅಂದ್ರೂ ಸಹ ನೀವು ಏನು ಬೇಕಾದರೂ ಸಾಧಿಸ್ಬೋದು. ಯು ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್ ಅಂತನೂ ಹೇಳ್ಬೋದು. ಹಾಗಾಗಿ ಕೂತ್ಕೊಂಡು ಋಷಿ ಥರ ನೀವು ಕೂತ್ಕೊಂಡು ಓದಿ, ಡೆಫಿನೆಟ್ ಆಗಿ ಒಂದು ಒಳ್ಳೆ ಪರ್ಸೆಂಟೇಜ್ 95 to 98% ನೀವು ಸ್ಕೋರ್ ಮಾಡತಕ್ಕಂಥ ಎಬಿಲಿಟಿ ನಿಮಗೆ ಇದೆ. ಅದನ್ನು ನೀವು ಪಡ್ಕೊಳ್ಳಿ. ಆ ಕ್ಯಾಪಬಿಲಿಟಿ ನೀವು ಅಬ್ಸರ್ವ್ ಮಾಡಿದ್ದಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಲೆಟ್ ಅಸ್ ಸಿ ದಟ್. ಲೆಟ್ ಅಸ್ ವೆಲ್ಕಮ್ ಟು ದ ಚಾಪ್ಟರ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು, ಪ್ರೀವಿಯಸ್ ಇಯರ್ಸ್ ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ನಿಮ್ಗೆ ಕೇಳಿದ್ದಾರೆ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ ಏನದು ಅಂತ ಅಂದಾಗ, ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತಾರೆ. ಸೊ ನೋಡಿ, 3 ಪ್ರಾಪರ್ಟೀಸ್ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಒನ್ ಏನ್ ಬರೀಬಹುದು ನಾವು ಅಂತಂದಾಗ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ will start from north pole and move towards the south pole outside the magnet anta ಹೇಳ್ತಾರೆ. outside, and it move from, it is directed ಅಂತಾನೆ ಹೇಳೋಣ. it is directed from south to north inside the bar magnet ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಏನು ಅಂತಂದಾಗ ನೋಡಿ, ಇಟ್ ಆಲ್ವೇಸ್ ಫಾರ್ಮ್ಸ್ ಕ್ಲೋಸ್ಡ್ ಲೂಪ್ಸ್ ಅಂತ ಹೇಳ್ತಾರೆ. ಇಟ್ ಆಲ್ವೇಸ್ ಫಾರ್ಮ್ಸ್ ಕ್ಲೋಸ್ಡ್ ಲೂಪ್ಸ್. ಅಂಡ್ ಥರ್ಡ್ ಒನ್ ಏನು ಅಂತಂದಾಗ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ನಾವು ಆ ಲೈನ್ಸ್ಗೆ ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಿದ್ದೀವಿ ಅಂತಂದಾಗ, ಟ್ಯಾಂಜೆಂಟ್ ಡ್ರಾನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ at a point ಏನು ಕೊಡುತ್ತದು ಅಂತಂದಾಗ, ಇಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತನ ಹೇಳ್ಬೋದು ನಾವು. ಅಷ್ಟೇ ಅಲ್ಲ ನೋಡಿ, ಕ್ಲೋಸರ್ ದ ಲೈನ್ಸ್ stronger will be the magnetic field. Closer the lines, stronger will be the magnetic field ಅಂತ ಹೇಳ್ತಾರೆ. And farther the lines weaker will be the field ಅಂತ ಹೇಳ್ತಾರೆ. weaker the, ಅರ್ಥ ಆಗ್ತದಲ್ವ ಹೇಳ್ತಾರೆ ಅಂತ? ಅಷ್ಟೇ ಅಲ್ಲ, ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದಿದ್ದಾಗ ಅಬ್ಸರ್ವ್ ಮಾಡಿ, ವಿ ಕ್ಯಾನ್ ಸೇ ದಟ್ ನೋ ಟು ಲೈನ್ಸ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಓದಿದ್ದಾಗ 3 ಬರೆದ್ರೆ ಸಾಕಾಗುತ್ತೆ, 3 ಮಾರ್ಕ್ಸ್ಗೆ ಕೇಳ್ತಾರೆ. Now let us see the next one. Arrive at the expression for magnetic potential energy of a magnetic dipole ಅಂತ ಹೇಳ್ತಾರೆ. ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಡೈಪೋಲ್ ಅಂದ್ರೂ ಒಂದೇ, ಸುಮ್ಮನೆ ಬಾರ್ ಮ್ಯಾಗ್ನೆಟ್ ಅಂದ್ರೂ ಒಂದೇ ಅಂತ ಹೇಳ್ಬೋದು. ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನ ಸಿಂಪಲ್ ಆಗಿ ಹೇಗೆ ಬರೀಬೋದು ನಾವು ಅಂತಂದಾಗ ಅಬ್ಸರ್ವ್ ಮಾಡಿ. ಕನ್ಸಿಡರ್ ಎ ಬಾರ್ ಮ್ಯಾಗ್ನೆಟ್ placed in external magnetic field ಅಂತ ಹೇಳ್ತಾರೆ.
ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. external magnetic field as shown in figure. as shown in figure. ನೋಡಿ, ಒಂದು ಬಾರ್ ಮ್ಯಾಗ್ನೆಟ್ನ ನಾವು ಪ್ಲೇಸ್ ಮಾಡಿದ್ದಾಗ ಎಕ್ಸ್ಟರ್ನಲ್ ಫೀಲ್ಡ್ ಅಲ್ಲಿ ಒಂದು ಬಾರ್ ಮ್ಯಾಗ್ನೆಟ್ನ ನಾವು ಪ್ಲೇಸ್ ಮಾಡಿದ್ದಾಗ ನಿಮಗೆ ಸೌತ್ ಪೋಲ್ ಇಸ್ ದ ನಾರ್ತ್ ಪೋಲ್ ಅಂಡ್ ಮ್ಯಾಗ್ನೆಟ್ ವಿಲ್ ಹ್ಯಾವ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಡೈರೆಕ್ಟೆಡ್ ಫ್ರಮ್ ಆಲ್ವೇಸ್ ಸೌತ್ ಪೋಲ್ ಟು ನಾರ್ತ್ ಪೋಲ್ ಅಂಡ್ ಇಟ್ ವಿಲ್ ಮೇಕ್ ಸಮ್ ಆಂಗಲ್ ಥೀಟಾ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೆಯೋಣ. ಇಲ್ಲಿ ಕ್ಯಾಪಿಟಲ್ ಎಂ ಅಂದ್ರೆ ಏನು ಅಂತಂದಾಗ ನಾವು ಬರೀಬೇಕಾಗಿರುತ್ತೆ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಅಂದ್ಬಿಟ್ಟು, ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಥೀಟಾ ಅಂದ್ರೆ ಏನು ಅಂತಂದಾಗ ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಹೇಳ್ತಾರೆ. ಬಿ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ. ದರ್ಫೋರ್ ನೋಡಿ, ಇವಾಗ ಎಷ್ಟು ಟಾರ್ಕ್ ಯಾವಾಗಾದ್ರೂ ಒಂದು ಬಾರ್ ಮ್ಯಾಗ್ನೆಟ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತೀವೋ ಅವಾಗ ಆ ಬಾರ್ ಮ್ಯಾಗ್ನೆಟ್ ಅನ್ನೋದು ಟಾರ್ಕ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುತ್ತೆ. ಆ ಟಾರ್ಕ್ ಏನು ಅಂತಂದಾಗ ಟಾರ್ಕ್ ಈಸ್ ಗಿವೆನ್ ಬೈ, ಟಾರ್ಕ್ ಏನಾಗಿರುತ್ತೆ ಅಂತಂದಾಗ ವಿ ಕ್ಯಾನ್ ರೈಟ್ ಟೌ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಂ ಬಿ ಸೈನ್ ಥೀಟಾ ಅಂತ ಹೇಳ್ತಾರೆ. ಇವಾಗ ನೋಡಿ, ಆಲ್ರೆಡಿ ಥೀಟಾ ಆ್ಯಂಗಲ್ ಮಾಡ್ತಾ ಇರುತ್ತೆ. ಈ ಬಾರ್ ಮ್ಯಾಗ್ನೆಟ್ನ ಇನ್ ಸ್ವಲ್ಪ ಆಂಗಲ್ ಡಿ ಥೀಟಾ ನಾವು ರೊಟೇಟ್ ಮಾಡಬೇಕು ಅಂತಂದಾಗ ವಿ ಹ್ಯಾವ್ ಟು ಡೂ ವರ್ಕ್ ಅಗೇನ್ಸ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. therefore see here, let it be equation 1. now see here, work done to rotate, work done to rotate the magnet, work done to rotate the magnet through small angle d theta, through small angle d theta is given by ಏನಾಗಿರುತ್ತೆ ಅಂತ ನೋಡೋಣ. is given by dw will become equals to so integral tau into d theta ಅಂತ ಬರೀಬಹುದು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಟೌ ಅಂದ್ರೆ ಏನು ಬರುತ್ತೆ ನಮಗೆ ಎಂ ಬಿ ಸೈನ್ ಥೀಟಾ ಇಂಟು ಡಿ ಥೀಟಾ. ಸೊ ಎಂ ಬಿ ನಾವು ಔಟ್ಸೈಡ್ ಇಂಟಿಗ್ರೇಷನ್ ನಾವು ಬರೆದಿದ್ದಾಗ ಏನಾಗಿರುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ, ಇಂಟಗ್ರಲ್ ಸೈನ್ ಥೀಟಾ ಇಂಟು ಡಿ ಥೀಟಾ ಅಂತ ಬರುತ್ತೆ. therefore ದಿಸ್ ಇಸ್ ದ ಡಿ ಡಬ್ಲ್ಯೂ. ಒಂದು ನಿಮಿಷ, ಇಲ್ಲಿ ಡಿ ಡಬ್ಲ್ಯೂ ಬರ್ದಿದ್ದಾಗ ನಾವು ಇಂಟಿಗ್ರೇಷನ್ನ ಬರೀಬಾರ್ದು. ಸೊ ಏನು ಬರೀಬೋದು ನಾವಿಲ್ಲಿ ಅಂತಂದಾಗ ವಿ ಕ್ಯಾನ್ ರೈಟ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಟಾರ್ಕ್ ಇಂಟು ಡಿ ಥೀಟಾ ಅಂತ ಬರಿತೀವಿ. therefore ಟೋಟಲ್ ವರ್ಕ್ ಡನ್ ಏನಾಗಿರುತ್ತೆ, ಟೋಟಲ್ ವರ್ಕ್ ಡನ್ ಟು ರೊಟೇಟ್ ಫ್ರಮ್ 0 to ಥೀಟಾ ಏನಾಗಿರುತ್ತೆ ಅಂತಂದಾಗ ಡಬ್ಲ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು ಇಂಟಗ್ರಲ್ ಡಿ ಡಬ್ಲ್ಯೂ ಅಂತ ಆಗುತ್ತೆ. ಇಂಟಗ್ರಲ್ ಡಿ ಡಬ್ಲ್ಯೂ ಅಂತಂದ್ರೆ ಇಂಟಗ್ರಲ್ ಟೌ ಇಂಟು ಡಿ ಥೀಟಾ ಅಂತ ಹೇಳ್ಬೋದು. ಟೌ ಅಂತಂದಾಗ ಎಂ ಬಿ ಸೈನ್ ಥೀಟಾ ಇಂಟು ಡಿ ಥೀಟಾ ಎಲ್ಲಿಂದ ಎಲ್ಲಿವರೆಗೂ 0 to ಥೀಟಾ ಅಂತ ಹೇಳ್ಬೋದು. ಸೊ ಇವಾಗ ನಾವು ಎಂ ಬಿನ ನಾವು ಔಟ್ ಆಫ್ ಇಂಟಿಗ್ರೇಷನ್ ನಾವು ಬರೆದಿದ್ದಾಗ ಇಂಟಗ್ರಲ್ ಸೈನ್ ಥೀಟಾ ಡಿ ಥೀಟಾ ಮಾತ್ರ ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಏನಾಗುತ್ತೆ ಹೇಳಿ ನೋಡೋಣ ನಿಮಗೆ. ಇಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಕಾಸ್ ಥೀಟಾ ಅಂತ ಬರೀಬಹುದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಮೈನಸ್ ಎಂ ಬಿ ಕಾಸ್ ಥೀಟಾ ಅಂತ ಬರುತ್ತೆ. ಏನಾದರೆ ನಾವು ವರ್ಕ್ ಮಾಡಿರ್ತೀವೋ ದಿಸ್ ವರ್ಕ್ ಡನ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. stored in the form of potential energy. therefore u ಅನ್ನೋದೇನಾಗುತ್ತೆ ನಿಮಗೆ ಮೈನಸ್ ಎಂ ಬಿ ಕಾಸ್ ಥೀಟಾ ಅಂತ ಬರುತ್ತೆ. ಇದರಲ್ಲಿ ನಿಮಗೆ ಸ್ಪೆಷಲ್ ಕೇಸಸ್ ಕೇಳ್ತಾರೆ. ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಮಿನಿಮಮ್ ಆಗಿರುತ್ತೆ, ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ಕೇಳ್ತಾರೆ. ಸೊ ಥೀಟಾ ಇಸ್ ಈಕ್ವಲ್ ಟು 0 ಆಗಿದ್ದಾಗ ನಿಮಗೆ ಯು ಅನ್ನೋದು ಮೈನಸ್ ಎಂ ಬಿ ಬರುತ್ತೆ, ಆವಾಗ ಮಿನಿಮಮ್ ಅಂತ ಹೇಳ್ತೀವಿ. ಥೀಟಾ ಈಕ್ವಲ್ ಟು 180 ಡಿಗ್ರಿ ಆಗಿದ್ದಾಗ ನಿಮಗೆ ಯು ಅನ್ನೋದು ಪ್ಲಸ್ ಎಂ ಬಿ ಆಗಿರುತ್ತೆ, ಅದು ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಗೊತ್ತಾಗಿದಲ್ವ ಎಷ್ಟು ಬರೀಬೇಕು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ.
ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್. ಇಲ್ಲಿ ಡಿಫೈನ್ ದ ಟರ್ಮ್ಸ್ ಅಂತ ಕೇಳ್ತಾರೆ. ಡಿಫೈನ್ ದ ಟರ್ಮ್ಸ್. ಫಸ್ಟ್ ಒನ್ ಡಿಕ್ಲಿನೇಷನ್, ಸೆಕೆಂಡ್ ಒನ್ ಇನ್ಕ್ಲಿನೇಷನ್ ಆರ್ ಡಿಪ್, ಅಂಡ್ ಥರ್ಡ್ ಒನ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್, ಅವ್ರು ಬರೀ ಕೇಳ್ತಾರೆ 3 ಮಾರ್ಕ್ಸ್. ಇನ್ನೊಂದು ಕ್ವಶನ್ ಕೇಳ್ತಾರೆ, ವಾಟ್ ಆರ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಅಂತ ಕೇಳ್ತಾರೆ. ಅರ್ತ್ಸ್ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಆರ್ 3, ದೇ ಆರ್ ಅಂತ ಅಂದ್ಬಿಟ್ಟು ಡಿಕ್ಲಿನೇಷನ್, ಇನ್ಕ್ಲಿನೇಷನ್, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರೆದ್ರೆ ನಿಮಗೆ 3 ಮಾರ್ಕ್ ಸಿಗುತ್ತೆ. ಅಷ್ಟೇ ಅಲ್ಲ, ಒಂದೊಂದ್ಸರಿ ಡಿಫೈನ್ ದ ಟರ್ಮ್ಸ್ ಅಂತಾನು ಹೇಳ್ತಾರೆ. ಹಾಗಾಗಿ ಡೆಫಿನೇಷನ್ಸ್ ನಿಮಗೆ ಕೊಡ್ತಾ ಇದ್ದೀನಿ, 2 ಒಂದರಲ್ಲೇ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಯಾವತ್ತೇ ಆಗಲಿ ಚೆನ್ನಾಗಿ ಬಿಟ್ಕೊಳ್ಳಿ. ನಿಮಗೆ ವಾಟ್ ಈಸ್ ದಿಸ್ ಡಿಕ್ಲಿನೇಷನ್ ಅನ್ನೋದಕ್ಕೂ ಮುಂಚೆ ನಾವು ಫಸ್ಟ್ ಆಫ್ ಆಲ್ ನಾವು ವಾಟ್ ಈಸ್ ದಿಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂದ್ರೆ ಏನು ಅಂತ ನೋಡೋಣ. ಮ್ಯಾಗ್ನೆಟಿಕ್ ಮೆರಿಡಿಯನ್. ಸೊ ಲೆಟ್ ಅಸ್ ಸೇ ದಿಸ್ ಈಸ್ ಅ magnetic meridian, the plane which passes through magnetic north and magnetic south of the earth is called as magnetic meridian ಅಂತ ಕರಿತೀವಿ. ಅಷ್ಟೇ ಅಲ್ಲ, the plane which passes through geometric poles of the earth, geometric poles of the earth is called as geometric meridian ಅಂತ ಹೇಳ್ತಾರೆ. ಸೊ ಇವೆರಡರ ಮಧ್ಯದಲ್ಲಿ ಇರತಕ್ಕಂಥ ಆಂಗಲ್ನ ನಾವು ಟೀಟಾ ಅಂತ ಇಂಡಿಕೇಟ್ ಮಾಡಿದ್ದಾಗ ಅದನ್ನ ಡಿಕ್ಲಿನೇಷನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಡೆಫಿನೇಷನ್ ಹಿಯರ್? ಡಿಕ್ಲಿನೇಷನ್ಗೆ ಡೆಫಿನೇಷನ್ ಏನಾಗುತ್ತೆ ಹೇಳಿ ನೋಡೋಣ. ಇಟ್ ಈಸ್ ದ ಆಂಗಲ್, ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಮೆರಿಡಿಯನ್, angle between magnetic meridian and geometric meridian ಅಂತ ಹೇಳ್ತಾರೆ. geometric meridian is called declination, denoted by theta ಅಂತ ಹೇಳ್ತಾರೆ. ನೋಡಿ ಸೆಕೆಂಡ್ ಒನ್ ಏನು ಅಂತಂದಿದ್ದಾಗ, ಸೊ ಇಲ್ಲಿ ನಿಮಗೆ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಒಂದಿರುತ್ತೆ. ಈ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ BE ಅಂತ ಇಂಡಿಕೇಟ್ ಮಾಡಿದ್ದಾಗ, ಈ BE ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಮೆರಿಡಿಯನ್ ಜೊತೆ ಸ್ವಲ್ಪ ಆಂಗಲ್ನ ಸಬ್ಟೆನ್ ಮಾಡುತ್ತೆ. ಈ ಒಂದು ಆಂಗಲ್ನ ನಾವು ಡಿಪ್ ಆರ್ ಇನ್ಕ್ಲಿನೇಷನ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಡಿಪ್ ಆರ್ ಇನ್ಕ್ಲಿನೇಷನ್? ಡಿನೋಟೆಡ್ ಬೈ ಡೆಲ್ಟಾ, ಇಲ್ಲ ಫೈ. ಕೆಲವು ಬುಕ್ಸ್ ಅಲ್ಲಿ ಫೈ ಡೆಲ್ಟಾ ಹೇಗೆ ಬೇಕಾದ್ರೂ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಸೊ ನಾನು ಹೇಳ್ತಾ ಇದ್ದೀನಿ ನೋಡಿ, ಇಟ್ ಈಸ್ ದ ಆಂಗಲ್ ಮೇಡ್ ಬೈ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, with the magnetic meridian, ಅಂತ ಹೇಳ್ತಾರೆ. with the magnetic meridian is called dip ಅಂತ ಕರಿತೀವಿ. dip. ಇನ್ನೇನು ಉಳಿದಿರೋದು ನಿಮಗೆ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನೋಡ್ತಾರೆ. ನೋಡಿ, ಬೈ ವೆಕ್ಟಾರ್ ರೆಸಲ್ಯೂಷನ್ ಒಂದ್ಸರಿ ಅಬ್ಸರ್ವ್ ಮಾಡಿ. ಬೈ ವೆಕ್ಟಾರ್ ರೆಸಲ್ಯೂಷನ್ ಏನ್ ಮಾಡ್ಬೋದು ನೋಡಿ, ಇಲ್ಲಿ ಈ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ನಾವು ಅಲಾಂಗ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್ ನಾವು ರಿಸಾಲ್ವ್ ಮಾಡ್ತೀರಿ. ಅಂಡ್ ಅನದರ್ ಒನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಮೆರಿಡಿಯನ್ BV ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ BH ನಾವು ಎಂದು ಕರಿತೀವಿ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬೋದು. ದೇರ್ಫೋರ್ ಹೌ ಕ್ಯಾನ್ ಡಿಫೈನ್ ದಿಸ್? ಹೇಗೆ ಡಿಫೈನ್ ಮಾಡ್ಬೋದು ನಾವಿಲ್ಲಿ ಅಂತಂದಿದ್ದಾಗ ಅಬ್ಸರ್ವ್ ಮಾಡಿ. ಮೂರನೇದಕ್ಕೆ ಹೇಳ್ತಾ ಇದ್ದೀನಿ, ಇಟ್ ಈಸ್ ದ ಕಾಂಪೊನೆಂಟ್ ಅಂತ ಹೇಳ್ಬೋದು ನಾವು. ದ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ is a component of Earth's magnetic field along the magnetic meridian, is called horizontal component ಅಂತ ಹೇಳ್ತಾರೆ. called horizontal component of Earth's magnetic field. ಅಂತ
ಕರಿತೀವಿ. ಡಿನೋಟೆಡ್ ಬೈ ಜಸ್ಟ್ ಹೆಚ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ, ಇಲ್ಲ BH ಅಂತ ಇಂಡಿಕೇಟ್ ಮಾಡ್ತಾರೆ. ಸೊ ಇಲ್ಲಿ ನಾವು ನಿಮಗೆ ನೋಟ್ ಅಂತ ಒಂದು ಫಾರ್ಮುಲಾ ಬರ್ಸಿರ್ತೀನಿ. ಈ ಫಾರ್ಮುಲಾ ಮೇಲೆ ನಿಮಗೆ ನ್ಯೂಮರಿಕಲ್ಸ್ ಕೆಲವು ಅವಕಾಶ ಇರುತ್ತೆ. ಏನದು ಅಂತ ಅಂದಾಗ ಫ್ರಮ್ ದ ಡಯಾಗ್ರಾಮ್ ಇಲ್ಲ ಫ್ರಮ್ ಫಿಗರ್ ನೀವು ಅಬ್ಸರ್ವ್ ಮಾಡಿದ್ದಾಗ ಟ್ಯಾನ್ ಡೆಲ್ಟಾ ಅನ್ನೋದೇನಾಗಿರುತ್ತೆ ಅಂತಂದರೆ ಇಟ್ ಈಸ್ BV ಡಿವೈಡ್ ಬೈ BH ಅಂತ ಬರುತ್ತೆ. ಅಷ್ಟೇ ಅಲ್ಲ, ನಿಮಗೆ ದ ಟೋಟಲ್ ಅರ್ಥ್ಮ್ಯಾಟಿಕ್ ಫೀಲ್ಡ್ ವಿಲ್ ಬಿಕಮ್ ಈಕ್ವಲ್ಸ್ ಟು ರೂಟ್ ಆಫ್ BV ಸ್ಕ್ವಯರ್ ಪ್ಲಸ್ BH ಸ್ಕ್ವಯರ್ ಅಂತನೂ ಬರೀಬಹುದು. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ದಿಸ್ ಅ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ಅರ್ತ್ ಅಂತ ಹೇಳ್ತೀವಿ. ಸೊ ಗೊತ್ತಾಗ್ತದಲ್ವಾ ನಿಮಗೆ? ವಾಟ್ ಆರ್ ಅರ್ಥ್ಮ್ಯಾಟಿಕ್ ಎಲಿಮೆಂಟ್ಸ್ ಅಂತಂದ್ರೆ ಓಕೆ, ವಿ ಕ್ಯಾನ್ ರೈಟ್ ವಾಟ್ ಈಸ್ ಡಿಕ್ಲಿನೇಷನ್, ಇನ್ಕ್ಲಿನೇಷನ್ ಆರ್ ಡಿಪ್, ಇನ್ನೊಂದು ಹಾರಿಜಾಂಟಲ್ ಕಾಂಪೌಂಡ್ ಅರ್ಥ್ಮ್ಯಾಟಿಕ್ ಫೀಲ್ಡ್ ಅಂತ ನೀವು ಬರಿಬೇಕಾಗಿರುತ್ತೆ. ಸೊ ಸೀದಾ ನೆಕ್ಸ್ಟ್ ಕ್ವಶನ್ ಇಲ್ಲಿ ಅಬ್ಸರ್ವ್ ಮಾಡಿ. ನಿಮಗೆ 1 ಮಾರ್ಕ್ ಇಲ್ಲ 2 ಮಾರ್ಕ್ಸ್ಗೆ ಡೆಫಿನೇಷನ್ಸ್ ಬರ್ತಾ ಇರುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಎಂಟ್ರೆನ್ಸ್ ಆಲ್ಸೋ. ಸೊ ಸಿ ಹಿಯರ್ ವಾಟ್ ಆರ್ ದೇ ಅಂತಂದಿದ್ದಾಗ ಡಿಫೈನ್ ದ ಟರ್ಮ್ಸ್. ಫಸ್ಟ್ ಒನ್ ಏನು ಹೇಳ್ತಾ ಇದ್ರೆ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ I ಅಂತ ಹೇಳ್ತಾರೆ. ಸೊ ಹೌ ಕ್ಯಾನ್ ಡಿಫೈನ್ ದಿಸ್ I? ಹೌ ಕ್ಯಾನ್ ಡಿಫೈನ್ ದಿಸ್ I? ಅಬ್ಸರ್ವ್ ಮಾಡಿ. ಹೌ ಕ್ಯಾನ್ ಡಿಫೈನ್ ದಿಸ್ I? ಮ್ಯಾಗ್ನೆಟೈಸೇಷನ್ ಅಂದ್ರೆ ಏನು? intensity of magnetization denoted by capital letter I. So it is defined as the ratio R. ratio ಅನ್ನೋದಕ್ಕಿಂತ ನೀವು ಜಸ್ಟ್ ಡೈರೆಕ್ಟ್ ಆಗಿ ಮ್ಯಾಗ್ನೆಟಿಕ್ ಮೊಮೆಂಟ್, ಇಟ್ ಈಸ್ ಡಿಫೈನ್ಡ್ ಆಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಬರೀಬಹುದು. ಮ್ಯಾಗ್ನೆಟಿಕ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. Okay, if m is the magnetic moment, okay, v is the volume, then I can write I is equals to m by v ಅಂತ ಬರೀಬಹುದು. m by v. ಸೊ ಇದಕ್ಕೆ SI ಯೂನಿಟ್ ಏನಾಗಿರುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ಆಂಪಿಯರ್ ಮೀಟರ್ ಸ್ಕ್ವೇರ್ ಆಗಿರುತ್ತೆ, ವಾಲ್ಯೂಮ್ ಅಂದರೆ ಮೀಟರ್ ಕ್ಯೂಬ್ ಆಗಿರುತ್ತೆ. ಹಾಗಾಗಿ SI ಯೂನಿಟ್ ಅನ್ನೋದು ಆಂಪಿಯರ್ ಪರ್ ಮೀಟರ್ ಅಂತ ಹೇಳ್ತೀವಿ. is the first important definition. Second one ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, second one magnetic intensity or intensity of in magnetizing field ಅಂತನೂ ಕರಿಬೋದು. ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತಂದ್ರು ಇಲ್ಲ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಅಂದ್ರು ಒಂದೇ ಅಂತ ಹೇಳ್ತೀವಿ. ಡಿನೋಟೆಡ್ ಬೈ ಹೆಚ್ ಕ್ಯಾಪಿಟಲ್ ಲೆಟರ್. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು? ಈ ಹೆಚ್ ನ ಹೇಗೆ ಡಿಫೈನ್ ಮಾಡಬಹುದು ನಾವು, ಏನಿದು ಆಕ್ಚುಲಿ ಅಂತಂದಿದ್ದಾಗ, ಸಿ ಹಿಯರ್ ದ ಕೆಪಾಸಿಟಿ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಕೆಪಾಸಿಟಿ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಮ್ಯಾಗ್ನೆಟೈಸ್ ಎ ಸಬ್ಸ್ಟೆನ್ಸ್ ಆರ್ ಎ ಮೆಟೀರಿಯಲ್ ಅಂತ ಹೇಳ್ತಾರೆ. ಟು ಮ್ಯಾಗ್ನೆಟೈಸ್ ಎ ಸಬ್ಸ್ಟೆನ್ಸ್, ಟು ಮ್ಯಾಗ್ನೆಟೈಸ್ ಎ ಸಬ್ಸ್ಟೆನ್ಸ್ is called what is that? Magnetizing field or intensity of magnetic intensity ಅಂತ ಹೇಳ್ತಾರೆ. is called magnetic intensity. And it is defined by ಹೇಗೆ ಬರಿಬೋದು ಅಂತಂದಾಗ H is always equals to the ratio of magnetic induction to what is that? mu naught ಅಂತ ಬರಿಬಹುದು. absolute permeability H is equals to B naught by mu naught ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ ಹೇಳ್ತಾ ಇದ್ದೇನು ಅಂತ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಕೀಪ್ ದಿಸ್ ಇನ್ ಯುವರ್ ಮೈಂಡ್. ಸೊ ಇದೇ ರೀತಿ ನಿಮಗೆ ನೆಕ್ಸ್ಟ್ ಒನ್ ಏನು ಹೇಳ್ತಾ ಇದ್ದಾರೆ ಒಂದ್ಸರಿ ಅಬ್ಸರ್ವ್ ಮಾಡಿ. ವಾಟ್ ಈಸ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಡಿನೋಟೆಡ್ ಬೈ ಕೈ ಅಂತ ಕರೀತಾರೆ. ಡಿನೋಟೆಡ್ ಬೈ ಕೈ. ಸೊ ಅಬ್ಸರ್ವ್ ಮಾಡಿ, ವಾಟ್ ಈಸ್ ದಿಸ್ ಕೈ? ಕೈ ಅನ್ನೋದೇನು ಅಂತಂದಾಗ ಸಸೆಪ್ಟಿಬಿಲಿಟಿ ಈಸ್ ಎ ಕ್ವಾಂಟಿಟಿ ವಿಚ್ ಮೆಷರ್ಸ್ ದ ಈಸಿನೆಸ್ ಆಫ್ ಎ ಮೆಟೀರಿಯಲ್ ಟು ಗೆಟ್ ಮ್ಯಾಗ್ನೆಟೈಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಮೆಟೀರಿಯಲ್ ಅನ್ನೋದು ಎಷ್ಟು ಬೇಗ ಮ್ಯಾಗ್ನೆಟೈಸ್ ಆಗುತ್ತೋ ಅದನ್ನ ಮೆಷರ್ ಮಾಡತಕ್ಕಂಥ ಕ್ವಾಂಟಿಟಿನ ನಾವು ಸಸೆಪ್ಟಿಬಿಲಿಟಿ ಅಂತ ಕರಿತೀವಿ. ಸೊ ಹೇಗೆ ಡಿಫೈನ್ ಮಾಡ್ಬೋದು ನಾವಿಲ್ಲಿ ಅಂತಂದಾಗ, ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್
ratio of what is that? Observe ಮಾಡಿ. Define as the ratio of ಮ್ಯಾಗ್ನೆಟೈಸೇಷನ್ ಅಂತ ಹೇಳ್ಬೋದು ನಾವು, ಆರ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್, intensity of magnetization, to ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಅಂತ ಹೇಳ್ತಾರೆ. ಮ್ಯಾಗ್ನೆಟೈಸಿಂಗ್ ಗೊತ್ತಾಗದಲ್ವೇ ಹೇಳ್ತಾ ಇರೋದು. ಸೊ ವಿ ಕ್ಯಾನ್ ಆಲ್ಸೋ ರೈಟ್ ದಿಸ್ ಕೈ ಈಸ್ ಈಕ್ವಲ್ ಟು ಐ ಬೈ ಹೆಚ್ ಅಂತ ಬರೀಬಹುದು. ಐ ಇಸ್ ಈಕ್ವಲ್ ಟು ಐನೇನಂತ ಬರೀಬಹುದು, ಕೈ ಈಸ್ ಈಕ್ವಲ್ಸ್ ಟು ಐ ಬೈ ಹೆಚ್. ಐ ಅಂತಂದ್ರೆ ಇಟ್ ಈಸ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್, ಹೆಚ್ ಅಂತಂದಾಗ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಇಲ್ಲ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಅಂತನೂ ಕರೀಬಹುದು. ಸೊ ಈ ರೀತಿ ನಾವು 3 ಇಂಪಾರ್ಟೆಂಟ್ ಟರ್ಮ್ಸ್, ಮೀನಿಂಗ್, ಡೆಫಿನೇಷನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂಡ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂಡ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. ಅಬ್ಸರ್ವ್ ಮಾಡಿ, ಇಲ್ಲಿ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ವಾಟ್ ಈಸ್ ದಿಸ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ? ಅಬ್ಸರ್ವ್ ಮಾಡಿ, ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ denoted by is denoted by ನಿಮಗೆ ಮ್ಯೂ ಅಂತ ಹೇಳ್ತಾರೆ. ಮ್ಯೂ ಗೊತ್ತಾಗಿದೆ ಹೇಳ್ತಾರೆ. ಸೊ ಹೌ ಕ್ಯಾನ್ ಡಿಫೈನ್ ದಿಸ್ ಅಂತಂದಿದಾಗ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಫೀಲ್ಡ್ ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಇಂಡಕ್ಷನ್ ಫೀಲ್ಡ್ ಟು ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಹೇಳ್ಬೋದು. ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಸೊ ಹೇಗೆ ಬರೀತಾ ಇದೆ ನೋಡಿ, ಇಲ್ಲಿ ಮ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು ಬಿ ಬೈ ಹೆಚ್ ಅಂತ ಬರೀಬಹುದು. ಮ್ಯೂ ಇಸ್ ಈಕ್ವಲ್ಸ್ ಟು ಬಿ ಬೈ ಹೆಚ್. ಗೊತ್ತಾಗಿದೆ ಅಲ್ವಾ? ಅಂಡ್ ವಾಟ್ ಈಸ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ? ಸಿ ಹಿಯರ್, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೀವಿಯಸ್ ಕ್ವಶನ್ ಅಲ್ಲಿ. ಕೈ ಇಸ್ ಈಕ್ವಲ್ಸ್ ಟು ಐ ಬೈ ಹೆಚ್ ಅಂತ ನಾವು ಬರೀಬಹುದು. ಐ ಬೈ ಹೆಚ್. ಅರ್ಥ ಆಗ್ತದೆ ಅಲ್ವಾ? ಸೊ ಇದ್ರ ಮೇಲೆ ನಿಮಗೆ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ. ಏನದು ಅಂತಂದಾಗ, ವಾಟ್ ಇಸ್ ರಿಲೇಷನ್ ಬಿಟ್ವೀನ್ ರಿಲೇಟಿವ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂಡ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂತ ಹೇಳ್ತಾರೆ. ರಿಲೇಟಿವ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂಡ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ನಾವು ಮ್ಯೂ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ನಾವು ಕೈ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದನ್ನ ಹೇಗೆ ನಾವು ಡಿರೈವ್ ಮಾಡ್ಬೋದು? ಅಬ್ಸರ್ವ್ ಮಾಡಿ, ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಓಕೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾವು ಪ್ಲೇಸ್ ಮಾಡಿದ್ದಾಗ ಆ ಮೆಟೀರಿಯಲ್ ಸಹ ಮ್ಯಾಗ್ನೆಟೈಸ್ ಆಗುತ್ತೆ. ಮ್ಯಾಗ್ನೆಟೈಸ್ ಆಗಿರೋದ್ರಿಂದ ಅದರ ಒಳಗಡೆ ನಿಮಗೆ ಇಂಡಕ್ಷನ್ ಫೀಲ್ಡ್ ಅನ್ನೋದು ಬರುತ್ತೆ. ದೇರ್ಫೋರ್ ವಾಟ್ ಇಸ್ ದ ಟೋಟಲ್ ಆರ್ ಯು ಕ್ಯಾನ್ ರೈಟ್ total magnetic induction field ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದ್ರೆ, ಇಟ್ ಈಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ನಾಟ್ ಪ್ಲಸ್ ಮ್ಯೂ ನಾಟ್ ಇಂಟು ಐ ಅಂತ ಬರೀಬಹುದು. ಸೊ ವಿ ಕ್ಯಾನ್ ರೈಟ್ ವಾಟ್ ಈಸ್ ದಿಸ್ ಬಿ ನಾಟ್ ವ್ಯಾಲ್ಯೂ. ಬಿ ನಾಟ್ನ ಹೇಗೆ ಬರೀಬಹುದು ನೋಡಿ, ನಾವು ಮ್ಯೂ ನಾಟ್ ಇಂಟು ಹೆಚ್ ಅಂತ ಬರೀಬಹುದು. ಪ್ಲಸ್ ಇಲ್ಲಿ ಮ್ಯೂ ನಾಟ್ ಇಂಟು ವಾಟ್ ಈಸ್ ದಿಸ್ ಐ, ಲೆಟ್ ಇಟ್ ಬಿ ಐ ಹಾಗೆ ಇರೋಣ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಮ್ಯೂ ನಾಟ್ ನಾವು ಅಬ್ಸರ್ವ್ ಮಾಡಿದ್ದಾಗ ಏನಂತ ನಾವು ಬರೀಬಹುದು. ಒಂದ್ಸರಿ ಯೋಚನೆ ಮಾಡಿ, ಯು ಕ್ಯಾನ್ ಈಸಿಲಿ ಗೆಟ್ ಇಟ್. ನೋಡಿ ಹೇಗೆ ಬರ್ಬೋದು ಅಂತ, ಈಸಿ ಇರುತ್ತೆ ತುಂಬಾ ನಿಮಗೆ. ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಅಂತನೂ ಹೇಳ್ಬೋದು. ಸೊ ಸಿ ಹಿಯರ್, ಮ್ಯೂ ನಾಟ್ ಇಂಟು ಹೆಚ್. ಓಕೆ, ಒಂದು ನಿಮಿಷ, ಇಲ್ಲಿ ಮ್ಯೂ ನಾಟ್ ಕಾಮನ್ ತೆಗಿಯೋಣ. ಮ್ಯೂ ನಾಟ್ ಕಾಮನ್ ತೆಗೆದ್ರೆ ನಮಗೆ ಹೆಚ್ ಪ್ಲಸ್ ಐ ಅಂತ ಬರೀಬಹುದು. ಸೊ ವಿ ಕ್ಯಾನ್ ರೈಟ್ ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು ಹೆಚ್ ಇದೆ
ಐ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ನಾನು ಎಂತ ಬರಿಬೋದು ಇಲ್ಲಿ ಕೈ ಇಂಟು ಹೆಚ್ ಅಂತ ಬರಿಬಹುದು. ಒಂದ್ಸರಿ ಪ್ರೀವಿಯಸ್ ಒಂದ್ಸರಿ ಅಬ್ಸರ್ವ್ ಮಾಡಿ. ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು ಹೆಚ್ ಕಾಮನ್ ತೆಗೆದಿದ್ದಾಗ ನಮಗೆ 1 ಪ್ಲಸ್ ಕೈ ಅಂತ ಬರುತ್ತೆ. ಈ ಹೆಚ್ ಅನ್ನೋ ಲೆಫ್ಟ್ ಹ್ಯಾಂಡ್ ಸೈಡ್ ನಾವು ತಗೊಂಡಿದ್ದಾಗ ಬಿ ಬೈ ಹೆಚ್ ಆಗಿರುತ್ತೆ. 1 ಪ್ಲಸ್ ಕೈ ಅಂತ ಬರಿಬಹುದು. ಬಿ ಬೈ ಹೆಚ್ ಇಸ್ ನಥಿಂಗ್ ಬಟ್ ಮ್ಯೂ. ಯಾಕೆ ಅಂತಂದಾಗ ಇದು ಪರ್ಮಿಯಬಿಲಿಟಿ ನಾವು ಡೆಫಿನೇಷನ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು 1 ಪ್ಲಸ್ ಕೈ. ವಾಟ್ ಇಸ್ ದಿಸ್? ಅಬ್ಸರ್ವ್ ಮಾಡಿ. ಮ್ಯೂ ಡಿವೈಡ್ ಬೈ ಮ್ಯೂ ನಾಟ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಕೈ ಆಗಿರುತ್ತೆ. therefore ಮ್ಯೂ ಬೈ ಮ್ಯೂ ನಾಟ್ ಇಸ್ ನಥಿಂಗ್ ಬಟ್ ರಿಲೇಟಿವ್ ಪರ್ಮಿಯಬಿಲಿಟಿ ಅಂತ ಹೇಳ್ತಾರೆ. ಮ್ಯೂ ಆರ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಕೈ. ಗೊತ್ತಾಯ್ತಲ್ವಾ? ದಿಸ್ ಹೌ ವಿ ಕ್ಯಾನ್ ಡಿಫೈನ್ ಅಂಡ್ ವಿ ಕ್ಯಾನ್ ಗೆಟ್ ದ ರಿಲೇಷನ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂಡ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಅಂತ ಹೇಳ್ತೀವಿ. ಸೊ ಸಿ ದ ನೆಕ್ಸ್ಟ್ ಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ನಿಮಗೆ ಇದರಲ್ಲಿ 2 5 ಮಾರ್ಕ್ಸ್ ಕ್ವಶನ್ಸ್ ಇದೆ ಬರೋತಕ್ಕಂಥ ಚಾನ್ಸ್. ಅದರಲ್ಲಿ ಇದು ಒಂದು. ವಾಟ್ ಈಸ್ ದಿಸ್ ಅಂತಂದಾಗ ಎಕ್ಸ್ಪ್ಲೈನ್ ಮ್ಯಾಗ್ನೆಟಿಕ್ ಹಿಸ್ಟರಿಸಿಸ್ ಬೈ ಡ್ರಾಯಿಂಗ್ ಹಿಸ್ಟರಿಸಿಸ್ ಲೂಪ್ ಅಂತ ಹೇಳ್ತಾರೆ. ಅಬ್ಸರ್ವ್ ಮಾಡಿ. ವಾಟ್ ಇಸ್ ಹಿಸ್ಟರಿಸ್ ಲೂಪ್? ಇದೇನು ಅಂತಂದಾಗ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಮ್ಯಾಗ್ನೆಟೈಸ್ ಮಾಡೋದಕ್ಕೆ ಹೋಗಿದ್ದಾಗ ಏನು ನಡೆಯುತ್ತೋ ಅದನ್ನ ಆ ಒಂದು ಫೆನಾಮಿನಾನ್ನ ಹಿಸ್ಟರಿಸಿಸ್ ಫೆನಾಮಿನಾನ್ ಅಂತ ಕರೆದಿದ್ದೀವಿ. ಸೊ ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ದ ಕರ್ವ್, ದಿಸ್ ಇಸ್ ದ ಬಿ ಮ್ಯಾಗ್ನೆಟಿಕ್ ಇಂಡಕ್ಷನ್ ಫೀಲ್ಡ್ ಅಂಡ್ ಹೆಚ್ ಇಸ್ ದ ಹೆಚ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ಹಿಸ್ಟರಿಸಿಸ್? ಹಿಸ್ಟರಿಸಿಸ್ ಅಂದರೆ ಬೇರೆ ಏನೂ ಅಲ್ಲ. ಇಟ್ ಈಸ್ ಲ್ಯಾಗ್ ಆಫ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಬಿಗ ಆರ್ ಬಿ ಅಂತಲೂ ಹೇಳ್ಬೋದು ಬಿಹೈಂಡ್ ದ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಮ್ಯಾಗ್ನೆಟೈಸೇಷನ್ ಅಂಡ್ ಡಿಮ್ಯಾಗ್ನೆಟೈಸೇಷನ್ ಆಫ್ ferromagnetic material is called what is that? Hysteresis is called a hysteresis. ಈ ಲೂಪ್ ಹೇಗಿರುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಓ ಅನ್ನೋದು ನಿಮಗೆ ಇಟ್ ಇಸ್ ಇನಿಷಿಯಲ್ ಸ್ಟೇಟ್ ಅಂತ ಹೇಳ್ತಾರೆ. ಇನಿಷಿಯಲ್ ಸ್ಟೇಟ್ ಅಂತಂದರೆ ಯಾವುದಾದ್ರೂ ಒಂದು ಮೆಟೀರಿಯಲ್ ನಾವು ತಗೊಂಡಿದ್ದಾಗ ಅದರಲ್ಲಿ ಪ್ರತಿಯೊಂದು ಮಾಲಿಕ್ಯೂಲು ಒಂದೊಂದು ಮ್ಯಾಗ್ನೆಟಿಕ್ ಡೈಪೋಲ್ ಥರ ಬಿಹೇವ್ ಮಾಡ್ತಾ ಇರುತ್ತೆ. ಇವಾಗ ನಾವು ಯಾವಾಗಾದ್ರೆ ನಾವು ಇದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ ಅನ್ನೋದು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರ್ತೀವೋ, ವೆನೆವರ್ ದ ಹೆಚ್ ಗೋಸ್ ಆನ್ increasing, all the dipoles will start aligning in the direction of applied magnetic field ಅಂತ ಹೇಳ್ತಾರೆ. ಅವಾಗ ಏನಾದ್ರು ಅಬ್ಸರ್ವ್ ಮಾಡಿ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಮ್ಯಾಗ್ನೆಟೈಸೇಷನ್. ಐ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಲೆಟ್ ಅಸ್ ಸೇ ಇಟ್ ಇಸ್ O to A ಅಂತ ಕರೆಯೋಣ. ಅಬ್ಸರ್ವ್ ಮಾಡಿ. ಯಾವಾಗಾದ್ರೆ ನಿಮಗೆ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇನ್ಕ್ರೀಸ್ ಮಾಡ್ತಾ ಇರ್ತೀವೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಹತ್ರ ಈ ಐ ಇಲ್ಲ ಬಿ ಅನ್ನೋದು ಕಾನ್ಸ್ಟೆಂಟ್ ಆಗೋಗುತ್ತೆ. ನೀವು ಎಷ್ಟೇ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಅಪ್ಲೈ ಮಾಡ್ತಾ ಇದ್ರು ಸಹ ಈ ಐ ವ್ಯಾಲ್ಯೂ ಅನ್ನೋದು ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಆ್ಯಂಡ್ ಇದನ್ನು ಡಿಮ್ಯಾಗ್ನೆಟೈಸ್ ಮಾಡಬೇಕು ಅಂತಂದಾಗ ನಾವು ರಿವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತೀವಿ. ಇದನ್ನೆಲ್ಲ ನಾವು ಒಂದ್ಸರಿ ಶಾರ್ಟ್ ಲೆಕ್ಚರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಒಂದ್ಸರಿ ನೋಡಿ. ಬಟ್ ಈ ಕರ್ವ್ ಅನ್ನೋದು ಹೇಗೆ ಡ್ರಾ ಮಾಡಬೇಕು, ಹೇಗಿರುತ್ತೆ ಅಂತ ನಮ್ಗೆ ತೋರಿಸ್ಬಿಟ್ಟು ಇದರಲ್ಲಿ ಏನೇನು ಪಾಯಿಂಟ್ಸ್ ಬರೆದ್ರೆ ನಮಗೆ ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಣ. ಸೊ ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್ ಅಟ್ ಪಾಯಿಂಟ್ O H is 0 and I is also 0. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಡಯಾಗ್ರಾಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ಪಾಯಿಂಟ್ಸ್ 6 ಪಾಯಿಂಟ್ಸ್ ಇದೆ. ಈ 6 ಪಾಯಿಂಟ್ಸ್ ನೀವು ಕಲ್ತಿದ್ದೀರಾ ಅಂತಂದರೆ ಡೆಫಿನೆಟಾಗಿ ನಿಮ್ಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಸೊ ಅಟ್ ಪಾಯಿಂಟ್ O ಹತ್ರ ನಿಮಗೆ ಏನಾಗಿರುತ್ತೆ ಅಬ್ಸರ್ವ್ ಮಾಡಿ. ಹೆಚ್ಚು 0 ಆಗಿರುತ್ತೆ. ಐ ಇಲ್ಲ ಬಿ ಅನ್ನೋದು ಸಹ 0 ಆಗಿರುತ್ತೆ. ದೇರ್ಫೋರ್ ನೆಕ್ಸ್ಟ್ ಒನ್ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಇನ್ಕ್ರೀಸ್ ಮಾಡ್ತಾ ಇದ್ರೆ ಐ ಇಲ್ಲ ಬಿ ಅನ್ನೋದು ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಬಿಕಮ್ಸ್ ಮ್ಯಾಕ್ಸಿಮಮ್ ಅಟ್ ದ ಪಾಯಿಂಟ್ ಎ ಅಂತ ಹೇಳ್ತಾರೆ. ದಿಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಕಾಲ್ಡ್ ಸ್ಯಾಚುರೇಷನ್ ವ್ಯಾಲ್ಯೂ ಆಫ್ ಹೆಚ್ ಅಂತ ಹೇಳ್ತಾರೆ. ಸ್ಯಾಚುರೇಷನ್ ವ್ಯಾಲ್ಯೂ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಹೆಚ್ ಹತ್ರ ಎಲ್ಲ ಮಾಲಿಕ್ಯೂಲ್ಸ್ ಎಲ್ಲ ಆಟಮ್ಸ್ ಅನ್ನೋದು ಈ ಡೈರೆಕ್ಷನ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಗೆ ಬಂದು ನಿಂತಿರುತ್ತೆ. ಹಾಗಾಗಿ ಸ್ಯಾಚುರೇಷನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇವಾಗ ಹೆಚ್ ಅನ್ನೋದು ನಾವು ಡಿಕ್ರೀಸ್ ಮಾಡ್ತಾ ಇದೀವಿ, ಹಿಂದೆ ಕಮ್ಮಿ ಮಾಡ್ತಾ ಇದೀವಿ. ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಮ್ಯಾಗ್ನೆಟೈಸ್ ಮಾಡೋದಕ್ಕೋಸ್ಕರ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ನ ನಾವು ಡಿಕ್ರೀಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ವೆನ್ ಹೆಚ್ ಈಸ್ ನಾವು ಡಿಕ್ರೀಸ್ ಸ್ಲೋಲಿ, ಐ ಡಿಕ್ರೀಸಸ್ ಅಲಾಂಗ್ ದ ಪಾತ್
ಓಕೆ, ಎ ಬಿ ಕರಸ್ಪಾಂಡಿಂಗ್ ಟು ದ ಪಾಯಿಂಟ್ ಬಿ ಅಂತ ಹೇಳ್ತಾರೆ. ಅಬ್ಸರ್ವ್ ಮಾಡಿ ಒಂದ್ಸರಿ. ಆಕ್ಚುಲಿ ನಾವು ಅಪ್ಲೈಡ್ ಫೀಲ್ಡ್ನ ಕಮ್ಮಿ ಮಾಡ್ತಾ ಇದ್ರೆ ಅದು ಎ ಹೋಗಿ ಬರಬೇಕು, ಆದ್ರೆ ಅದು ಅಲಾಂಗ್ ಎ ಬಿ ಬರುತ್ತೆ ಅಂತ ಹೇಳ್ತಾರೆ. H becomes 0 at the point B, H becomes equal to 0. ಆದರೆ ಇನ್ನು ನಿಮಗೆ ಆ ಬಾಡಿ ಒಳಗಡೆ ಮ್ಯಾಗ್ನೆಟೈಸೇಷನ್ ಅನ್ನೋದು ಉಳಿದಿರುತ್ತೆ. ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಓ ಬಿ ಅಂತ ಹೇಳ್ತಾರೆ. ದಿಸ್ ಕಾಲ್ಡ್ ರೆಸಿಡ್ಯುಯಲ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ರೆಸಿಡ್ಯುಯಲ್ ಮ್ಯಾಗ್ನೆಟಿಸಮ್. ಸೊ ಇಟ್ ಈಸ್ ಸ್ಟಿಲ್ ಲೆಫ್ಟ್ ಇನ್ ದ ಸ್ಪೆಸಿಮನ್. ದಿಸ್ ಓ ಬಿ ನ ಏನಂತ ಕರಿತೀವಿ ನಾವು ಅಂದಾಗ ಇಟ್ ಇಸ್ ಮೆಜರ್ ಆಫ್ ರಿಟೆಂಟಿವಿಟಿ ಅಂತ ಹೇಳ್ತಾರೆ. ಮೆಜರ್ ಆಫ್ ರಿಟೆಂಟಿವಿಟಿ. ವಾಟ್ ಇಸ್ ದ ರಿಟೆಂಟಿವಿಟಿ ಅಂತಂದ್ರೆ ದಿ ಅಮೌಂಟ್ ಆಫ್ ಮ್ಯಾಗ್ನೆಟೈಸೇಷನ್ ಲೆಫ್ಟ್ ಇನ್ಸೈಡ್ ದ ಮೆಟೀರಿಯಲ್ ಆಫ್ಟರ್ ದ ರಿಮೂವಲ್ ಆಫ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ಕರೀಬಹುದು. ನೋಡಿ ಇಲ್ಲಿ ಯಾವಾಗಾದ್ರೆ ಹೆಚ್ ಆ ಉಳಿದಿರ್ತಕ್ಕಂಥ ಮ್ಯಾಗ್ನೆಟಿಸಮ್ನ ರಿಮೂವ್ ಮಾಡೋದಕ್ಕೆ ಈ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ನ ರಿವರ್ಸ್ ಮಾಡ್ತೀವಿ, ಡೈರೆಕ್ಷನ್ ರಿವರ್ಸ್ ಮಾಡ್ತೀವಿ. ಹೆಚ್ ಅನ್ನೋದು ರಿವರ್ಸ್ ಮಾಡಿದಾಗ ಐ ಅನ್ನೋದು ಡಿಕ್ರೀಸ್ ಆಗತ್ತೆ ಅಲಾಂಗ್ ದ ಪಾತ್ ಬಿ ಸಿ ಅಂತ ಹೇಳ್ತಾರೆ. ಇದೇ ರೀತಿ ನಿಮಗೆ ಅಬ್ಸರ್ವ್ ಮಾಡಿ, ಐ ಬಿಕಮ್ 0 ವೆನ್ ಹೆಚ್ ಇಸ್ ಈಕ್ವಲ್ ದಟ್ ಹೆಚ್ ಈಕ್ವಲ್ ಟು 0, ಸಾರಿ 0 ಅಲ್ಲ, ಓ ಸಿ ಅಂತ ಹೇಳ್ತಾರೆ. ಹೆಚ್ ಅನ್ನೋದು ನಿಮಗೆ ಸಿ ಹತ್ರಕ್ಕೆ ಬರೋಷ್ಟರಲ್ಲಿ ಐ ವ್ಯಾಲ್ಯೂ ಕಂಪ್ಲೀಟ್ಲಿ 0 ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಪ್ರಾಸೆಸ್ ವಿಲ್ ರಿಪೀಟ್ ಅಂತ ಹೇಳ್ತೀವಿ. ದಿಸ್ ವ್ಯಾಲ್ಯೂ ಆಫ್ ಹೆಚ್ ಓ ಸಿ ನ ಏನಂತ ಕರಿತೀವಿ ಅಂತಂದಾಗ ಕೋಯರ್ಸಿವಿಟಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅಷ್ಟೇ ಅಲ್ಲ, ನಿಮಗೆ ವೆನ್ ಹೆಚ್ ಇಸ್ ಫರ್ದರ್ ಇನ್ಕ್ರೀಸ್ಡ್ ಇನ್ ರಿವರ್ಸ್ ಡೈರೆಕ್ಷನ್ ಐ ಅಟ್ಟೈನ್ ಸ್ಯಾಚುರೇಷನ್ ವ್ಯಾಲ್ಯೂ ಕರಸ್ಪಾಂಡಿಂಗ್ ಟು ದ ಪಾಯಿಂಟ್ ಡಿ ಅಂತ ಹೇಳ್ತಾರೆ. ಹಾಗೆ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಅಂತಂದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಹೆಚ್ ಎಮ್ ಅಗೈನ್ ಸ್ಯಾಚುರೇಷನ್ ವ್ಯಾಲ್ಯೂ ನಡೆಯುತ್ತೆ ಅಟ್ ದ ಪಾಯಿಂಟ್ ಡಿ ಅಂತ ಹೇಳ್ತಾ ಇದೀವಿ. ಅಷ್ಟೇ ಅಲ್ಲ, ನಿಮಗೆ ಫೈನಲಿ ವೆನ್ ಹೆಚ್ ಈಸ್ ಇನ್ಕ್ರೀಸ್ಡ್ ಇನ್ ಒರಿಜಿನಲ್ ಡೈರೆಕ್ಷನ್ ದ ಪಾಯಿಂಟ್ ಎ ಈಸ್ ರೀಚ್ಡ್ ವಯಾ ಇ ಎಫ್ ಎ ಅಂತ ಹೇಳ್ತಾರೆ. ಮತ್ತು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಮೆಟೀರಿಯಲ್ ಅನ್ನೋದು ಮತ್ತು ಪಾಯಿಂಟ್ ಎ ಹತ್ರಕ್ಕೆ ಹೋಗುತ್ತೆ ಅಲಾಂಗ್ ದ ಪಾತ್ ಇ ಎಫ್ ಎ ಅಂತ ಕರಿತೀವಿ. ಗೊತ್ತಾಯ್ತಲ್ವ ಹೇಳ್ತಾರೆ ಇದನ್ನು ಅಂತ. ಸೊ ಲೈಕ್ ದಟ್ ವಿ ಕ್ಯಾನ್ ಸೇ ದ ಪಾಯಿಂಟ್ಸ್. ಫೈನಲಿ ವೆನ್ ಹೆಚ್ ಈಸ್ ಇನ್ಕ್ರೀಸ್ಡ್ ಎಕ್ಸ್ಪ್ಲೇನ್ ಮಾಡಿದ್ದೀವಲ್ವಾ. ಸೊ ಇದರಿಂದ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಯಾವಾಗಾದರೂ ಒಂದು ಮೆಟೀರಿಯಲ್ನ ನಾವು ಮ್ಯಾಗ್ನೆಟೈಸ್ ಮತ್ತು ಡಿಮ್ಯಾಗ್ನೆಟೈಸ್ ಮಾಡಕ್ಕೆ ಹೋಗ್ತೀವೋ ಆವಾಗ ನಮಗೆ ಸ್ವಲ್ಪ ಎನರ್ಜಿ ಅನ್ನೋದು ಲಾಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಆ ಎನರ್ಜಿ ಲಾಸ್ ಅನ್ನೋದು ಯಾವತ್ತೇ ಆಗಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಹಿಸ್ಟರಿಸಿಸ್ ಲೂಪ್ ಅಂತ ಹೇಳ್ತಾರೆ. ಏರಿಯಾ ಆಫ್ ಹಿಸ್ಟರಿಸಿಸ್ ಲೂಪ್ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಫಾರ್ ಸಾಫ್ಟ್ ಐರನ್ ತಗೊಂಡಿದ್ದಾಗ ಕೈ ವ್ಯಾಲ್ಯೂ, ಮ್ಯೂ ವ್ಯಾಲ್ಯೂ ಅಂಡ್ ರಿಟೆಂಟಿವಿಟಿ ಆರ್ ಗ್ರೇಟರ್ ಅಂತ ಹೇಳ್ತಾರೆ. ಅದೇ ನಮಗೆ ಕೋಯರ್ಸಿವಿಟಿ ಅನ್ನೋದು ಏನಾಗುತ್ತೆ ಅಂತಂದಾಗ ಕೋಯರ್ಸಿವಿಟಿ ಅಂಡ್ ಹಿಸ್ಟರಿಸಿಸ್ ಲಾಸ್ ಪರ್ ಸೈಕಲ್ ಆರ್ ಸ್ಮಾಲರ್ ದ್ಯಾನ್ ದೋಸ್ ಆಫ್ ಸ್ಟೀಲ್ ಕಂಪೇರ್ ಮಾಡಿದಾಗ ಸಾಫ್ಟ್ ಐರನ್ ಅಲ್ಲಿ ಸಸೆಪ್ಟಿಬಿಲಿಟಿ ಅನ್ನೋದು, ಪರ್ಮಿಯಬಿಲಿಟಿ ಅನ್ನೋದು, ರಿಟೆಂಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಕೋಯರ್ಸಿವಿಟಿ ಮತ್ತು ಹಿಸ್ಟರಿಸಿಸ್ ಲಾಸ್ ಅನ್ನೋದು ಕಮ್ಮಿ ಇರುತ್ತೆ. ಅದಕ್ಕೆ ಸಾಫ್ಟ್ ಐರನ್ಗೆ ಹಿಸ್ಟರಿಸಿಸ್ ಲೂಪ್ ಅನ್ನೋದು ತುಂಬಾ ನ್ಯಾರೋ ಆಗಿರುತ್ತೆ, ಬ್ರಾಡರ್ ಆಗಿ ಇರಲ್ಲ ಅಂತ ನಾವು ಹೇಳ್ತೀವಿ. ಇದನ್ನೆಲ್ಲ ಇನ್ನೂ ಡೀಪ್ ಆಗಿ ಬೇಕು ನಿಮಗೆ ಎಂಟ್ರೆನ್ಸ್ಗೆ ಅಂತಂದ್ರೆ ನಮ್ಮ ವಿಡಿಯೋಸ್ ಒಂದ್ಸರಿ ರೆಫರ್ ಮಾಡ್ತಾ ಇರ್ರಿ. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ನಿಮ್ಗೆ ಇನ್ನೂ ಚೆನ್ನಾಗೆ ಗೊತ್ತಾಗುತ್ತೆ. Now let us see the next one. Derive the expression for magnetic field at a point along the axis of a current carrying a solenoid and hence show that solenoid is equivalent to a bar magnet ಅಂತ ಹೇಳ್ತಾ ಇದ್ದಾರೆ. It's very important for 5 marks. ನಾನು ಹೇಳ್ತಾ ಇದ್ನಲ್ವಾ, ಈ ಚಾಪ್ಟರ್ ನಿಮಗೆ ಎರಡೇ 5 ಮಾರ್ಕ್ಸ್ ಕ್ವಶನ್ಸ್ ಕೊಡೋದಕ್ಕಂತ ಅವಕಾಶ ಇರುತ್ತೆ. ಒಂದು ಹಿಸ್ಟರಿಸಿಸ್ ಲಾಸ್, ಹಿಸ್ಟರಿಸಿಸ್ ಲೂಪ್, ಇಲ್ಲಾಂದ್ರೆ ಇನ್ನೊಂದು ಏನು ಅಂತಂದಾಗ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ಎ ಸಾಲಿನಾಯ್ಡ್ ಕ್ಯಾರಿಂಗ್ ಕರೆಂಟ್. ಅಂಡ್ ಇದನ್ನ ನಾವು ಒಂದು ಬಾರ್ ಮ್ಯಾಗ್ನೆಟ್ ಅಂತ ನಾವು ಅದನ್ನ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ಹೇಗೆ ಪ್ರೂವ್ ಮಾಡಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೊ ಡೆರಿವೇಶನ್ ಸಹ ಈಸಿ ಇರುತ್ತೆ, ಬಟ್ ಇದನ್ನ ನೀವು ಡಿರೈವ್ ಮಾಡಬೇಕು ಅಂತಂದ್ರೆ ನಿಮ್ಗೊಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅನ್ನೋದು ಇರಬೇಕು. ನಾನು ಇಲ್ಲಿ ನೋಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಹೀಗೆ ನೋಡಿ, ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮ್ ಅಲ್ಲಿ ಓದಿರ್ತೀರ ಡೆರಿವೇಶನ್ನ. ನೋಡಿ, ಇಲ್ಲಿ ಒಂದು ಸರ್ಕ್ಯುಲರ್ ಕಾಯಿಲ್ ನಾವು ತಗೊಂಡಿದ್ದಾಗ ರೇಡಿಯಸ್ ಆರ್ ಆಗಿರುತ್ತೆ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಪಿ ಹತ್ರ
ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದೇನಾಗಿರುತ್ತೆ ಅಂತಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಮಾಲ್ ಎಲಿಮೆಂಟ್ ಡಿ ಬಿ ಅನ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಅಬ್ಸರ್ವ್ ಮಾಡಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಬೈ 4 pi ಇಂಟು 2 pi ni r ಸ್ಕ್ವಯರ್ ಇಂಟು 2 pi ni r ಸ್ಕ್ವಯರ್ ಡಿವೈಡ್ ಬೈ r ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಹೇಳ್ತಾರೆ. ಈ ಫಾರ್ಮುಲಾ ನಿಮಗೆ ಕಂಪಲ್ಸರಿ ಗೊತ್ತಿರಲೇಬೇಕು. ಕ್ಯಾಪಿಟಲ್ ಎನ್ ಅಂದ್ರೇನು? ನಂಬರ್ ಆಫ್ ಟರ್ನ್ಸ್ ಇನ್ ದಟ್ ಲೂಪ್ ಅಂತ ಕರೀತಾರೆ. ನಂಬರ್ ಆಫ್ ಟರ್ನ್ಸ್ ಇನ್ ದಟ್ ಲೂಪ್. ಸೊ ಹೇಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದು, ಹೇಗೆ ಇದನ್ನ ಡಿರೈವ್ ಮಾಡಬಹುದು ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಗೊತ್ತಾಗಿದ್ದಾರೆ ಹೇಳ್ತಾ ಇರೋದು? ಪ್ಲೀಸ್ ಅಬ್ಸರ್ವ್ ದಿಸ್. ಏನಂತ ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ಒಂದು ಸಾಲಿನಾಯ್ಡ್ ನ ಕನ್ಸಿಡರ್ ಮಾಡಿ ಅಂತ ನೀಟಾಗಿ ಡಯಾಗ್ರಾಮ್ ಹಾಕಬೇಕು. ಡಯಾಗ್ರಾಮ್ ಹಾಕ್ಬಿಟ್ಟು ನಾವು ಸಾಲ್ವ್ ಮಾಡಬೇಕಾಗಿರುತ್ತೆ. ಏನು ಬರೀಬಹುದು ನಾವು? ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಕನ್ಸಿಡರ್ ಎ ಸಾಲಿನಾಯ್ಡ್ ಅಂತ ಕರೆಯೋಣ. ಕನ್ಸಿಡರ್ ಎ ಸಾಲಿನಾಯ್ಡ್ ಆಫ್ ರೇಡಿಯಸ್ ಎ ಹ್ಯಾವಿಂಗ್ ಲೆಂತ್ 2L ಅಂತ ಕರೆಯೋಣ. ಹ್ಯಾವಿಂಗ್ ಲೆಂತ್ 2L ಕ್ಯಾರಿಯಿಂಗ್ ಕರೆಂಟ್ I ಅಂತ ಹೇಳ್ತೀವಿ ನಾವು. ಕ್ಯಾರಿಯಿಂಗ್ ಕರೆಂಟ್ I as shown in figure. ಸೊ ಇಲ್ಲಿ ನಾವು ಸ್ಮಾಲ್ n ಅಂದ್ರೆ ಏನು ಅಂತಂದಾಗ ನಾವು ರೆಪ್ರೆಸೆಂಟ್ ಮಾಡ್ಕೋಬೇಕು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಕರೆಯೋಣ. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಗೊತ್ತಾಗ್ತಾ ಇದಲ್ವಾ ಹೇಳ್ತಾ ಇರೋದು? ನೋಡಿ, ಡಯಾಗ್ರಾಮ್ ನಾವು ತಗೊಂಡಿದ್ದಾಗ, ಸಿ ಹಿಯರ್, let us consider this as a solenoid. And let O be the center of the solenoid ಅಂತ ಹೇಳೋಣ. O be the center of the solenoid. ಹಾಗಾಗಿ ಇಲ್ಲಿ ನಿಮಗೆ -L ಅಂತ ಬರುತ್ತೆ, ಇಲ್ಲಿ ನಿಮಗೆ +L ಅಂತ ತಗೋಬಹುದು. ಸೊ this is L and this is also equal to L ಆಗಿರುತ್ತೆ. So what is the radius here? What is the radius? Let A be the ರೇಡಿಯಸ್ ಅಂತ ಕರೆಯೋಣ. ಅಬ್ಸರ್ವ್ ಮಾಡಿ. ಅಂಡ್ ಇಸ್ ಆಕ್ಸಿಯಲ್ ಲೈನ್ ಅಂತ ಹೇಳೋಣ. ಲೆಟ್ ಪಿ ಬಿ ಎ ಪಾಯಿಂಟ್ ಅಂತ ಹೇಳ್ತೀವಿ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ R ಫ್ರಮ್ ದ ಸೆಂಟರ್. ಸೆಂಟರ್ ಆಫ್ ದ ಸಾಲಿನಾಯ್ಡ್ ಇಂದ R ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ಇದನ್ನ ಸಾಲಿನಾಯ್ಡ್ ಏನು ಅಂತಂದಾಗ ಇಟ್ ಈಸ್ ಎ ಕಂಟಿನ್ಯೂಯಸ್ಲಿ ಕ್ಯಾರಿಯಿಂಗ್ ಕರೆಂಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನ ಲೆಟ್ ಅಸ್ ಡಿವೈಡ್ ದ ಸಾಲಿನಾಯ್ಡ್ ಇಂಟು ಸ್ಮಾಲ್ ಎಲಿಮೆಂಟ್ಸ್ ಅಂಡ್ ಕನ್ಸಿಡರ್ ಒನ್ ಸಚ್ ಎಲಿಮೆಂಟ್ ಅಂತ ಕರೆಯೋಣ. ಒನ್ ಸಚ್ ಎಲಿಮೆಂಟ್ ಹೂಸ್ ಥಿಕ್ನೆಸ್ ಈಸ್ dx ಅಂತ ಕರೆಯೋಣ. ಫ್ರಮ್ ದ ಸೆಂಟರ್ ಇಂದ ಅದು x ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ನಾವು ಫಸ್ಟ್ ಬರೆಯೋಣ. ಅಬ್ಸರ್ವ್ ಮಾಡಿ, ಈ ಸ್ಮಾಲ್ ಎಲಿಮೆಂಟ್ ಅನ್ನೋದು ಒಂದು ಸರ್ಕ್ಯುಲರ್ ಕಾಯಿಲ್ ತರ ನಿಮಗೆ ಬಿಹೇವ್ ಮಾಡುತ್ತೆ. ಈ ಒಂದು ಎಲಿಮೆಂಟ್ ಅನ್ನೋದು ಪಾಯಿಂಟ್ P ಹತ್ರ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಅಬ್ಸರ್ವ್ ಮಾಡಿ. ದ ಫೀಲ್ಡ್ ಪ್ರೊಡ್ಯೂಸ್ಡ್ at the point P due to element ಅದನ್ನ dB ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾಗ ಅದನ್ನ ಹೇಗೆ ಬರೀಬಹುದು ನೋಡಿ. μ0/4 ಇಂಟು 2 ಇಂಟು ಕ್ಯಾಪಿಟಲ್ N ಅನ್ನೋದು ನಂಬರ್ ಆಫ್ ಟರ್ನ್ಸ್ ಇನ್ ದಟ್ ಸ್ಮಾಲ್ ಎಲಿಮೆಂಟ್. ಹೇಗೆ ಬರೀಬಹುದು ನಾವು ನೋಡಿ, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇಂಟು dx ಅಂತ ಬರಿತೀವಿ. ಸೊ I ಇಂಟು ವಾಟ್ ಈಸ್ ದಿಸ್ R ಸ್ಕ್ವೇರ್, ರೇಡಿಯಸ್ ಈಸ್ A ಸ್ಕ್ವೇರ್ ಅಂತ ಬರಿತೀವಿ, ಡಿವೈಡ್ ಬೈ ರೂಟ್ ಆಫ್. ಇನ್ನೆಷ್ಟು ದೂರ ಇರುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ, ಡಯಾಗ್ರಾಮ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದಿಸ್ ಎಲಿಮೆಂಟ್ ಫ್ರಮ್ ದ ಪಾಯಿಂಟ್ ಅಂತಂದಾಗ R minus x ಅಂತ ಬರುತ್ತೆ. R minus x. Therefore we can write, observe ಮಾಡಿ, we can write R minus x whole square plus radius is A square whole to the power of 3/2 ಅಂತ ಬರೀಬಹುದು. ಗೊತ್ತಾಗಿದಲ್ವ ಹೇಳ್ತಾ ಇರೋದು ಅಂತ? ಇಲ್ಲ ಒಂದು ಕಂಡೀಷನ್ ಅಪ್ಲೈ ಮಾಡ್ತೀವಿ. ಇಟ್ ಇಸ್ ಎ ಶಾರ್ಟ್ ಸಾಲಿನಾಯ್ಡ್ ಅಂತ ತಗೊಂಡಿದ್ದಾಗ ನೋಡಿ, when R is very large compared to radius and when R is very large compared to x, ಅವಾಗ ನಾವು ಏನು ಬರೀಬಹುದು ಇದನ್ನ ಅಂತಂದಾಗ R minus x whole square plus A square whole to the power of 3/2 ನಾವು
ಅಪ್ರಾಕ್ಸಿಮೇಟ್ಲಿ r³ ಅಂತ ಬರೀಬಹುದು. ಅಪ್ರಾಕ್ಸಿಮೇಟ್ಲಿ ನಾವು r³ ಅಂತ ಬರಿತೀವಿ. ಹಾಗಾಗಿ ಇಲ್ಲಿ ಈಕ್ವೇಶನ್ ಹೇಗೆ ರೆಡ್ಯೂಸ್ ಆಗುತ್ತೆ ಅಂತ ಚೆಕ್ ಮಾಡಿ. ಇದು ಹೋಲ್ ಟರ್ಮ್ ಬಂದ್ಬಿಟ್ಟು ನಿಮಗೆ ಸ್ಮಾಲ್ r³ ಆಗಿರುತ್ತೆ, ಇದು ಉಳಿದಿರೋದು ಹಾಗೆ ಇರುತ್ತೆ ಅಂತ ನಾವು ಬರೀಬಹುದು. ಇಫ್ ಯು ವಾಂಟ್ ಯು ಕ್ಯಾನ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಆಲ್ಸೋ. ಓಕೆ, ಇದು ಹಾಗೆ ಇರಲಿ, ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಸೊ dB will become equals to μ0/4 pi into 2 pi into n into dx I into a square divided by r³ ಅಂತ ಬರಿತಾ ಇದ್ದೀವಿ. ಸೊ ಅಬ್ಸರ್ವ್ ಮಾಡಿ. ಸೊ therefore ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ? ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಹೋಲ್ ಸಾಲನಾಯ್ಡ್ ಏನಾಗಿರುತ್ತೆ ನಿಮಗೆ? ಬಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಇಂಟಗ್ರಲ್ dB ಎಲ್ಲಿಂದ ಎಲ್ಲಿವರೆಗೂ? -L ಇಂದ +L ವರೆಗೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ dB ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. -L to +L which is nothing but μ0/4 pi into 2 pi n into dx into I into a square divided by r³. ಇದನ್ನು ಕ್ಯಾನ್ಸಲ್ ಏನು ಮಾಡಬೇಡಿ, ಯಾಕಂದರೆ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಸಿ ಹಿಯರ್ ಬಿ ವಿಲ್ ಬಿಕಮ್ ಈಕ್ವಲ್ಸ್ ಟು μ0/4 pi ಕಾನ್ಸ್ಟೆಂಟ್ ಟರ್ಮ್ಸ್ ಎಲ್ಲ ಆಚೆಗೆ ತೆಗಿತಾ ಇದ್ದೀವಿ ನಾವು. 2 pi by r³ 2 pi by r³ n I a ಸ್ಕ್ವೇರ್ ಎಲ್ಲ ತೆಗೆದ್ರೆ ನಮಗೆ ಇಂಟಗ್ರಲ್ dx ಮಾತ್ರ ಇರುತ್ತೆ, -L to +L ಇರುತ್ತೆ. ಸೊ ಇದನ್ನು ನೆಕ್ಸ್ಟ್ ಇಂಟಿಗ್ರೇಟ್ ಮಾಡಿದ್ದಾಗ whenever we integrate this, b becomes equals to μ0/4 pi into 2 pi I into a square into n divided by r³. ಇಲ್ಲೇನಾಗುತ್ತೆ? x ಬರುತ್ತಲ್ವಾ, this is -L to +L ಅಂತ ಬರಿತೀವಿ, which will become equals to 2L ಆಗುತ್ತೆ, which will become equal to 2L. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ. b becomes equals to μ0/4 pi into 2 pi I a square into what is this n into ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ 2L ಅಂತ ಬರುತ್ತೆ, ಡಿವೈಡ್ ಬೈ r³ ಅಂತ ಆಗುತ್ತೆ. b becomes equals to μ0/4 pi into 2 pi a square into I into what is this value here? n into dl is nothing but ನಿಮಗೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಅಂತ ಬರೀಬಹುದು, r³ ಆಗಿರುತ್ತೆ, ವಿಚ್ ಈಸ್ ಈಕ್ವಲ್ ಟು ನೋಡಿ pi a square is the area of cross section of the solenoid ಅಂತ ನಾವು ಬರೀಬಹುದು. ಸೊ b becomes equals to μ0/4 pi into, ಅಬ್ಸರ್ವ್ ಮಾಡಿ, ಸೊ ದಿಸ್ ಈಸ್ 2 into n into I into a divided by r³ ಅಂತ ಬರಿತೀವಿ ನಾವು. ಸೊ ವಾಟ್ ಇಸ್ ದಿಸ್ n into I into a ವ್ಯಾಲ್ಯೂ? ಇಟ್ ಇಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಹೇಳ್ತೀವಿ, ಮ್ಯಾಗ್ನೆಟಿಕ್ ಮೊಮೆಂಟ್. therefore you can write, ಅಬ್ಸರ್ವ್ ಮಾಡಿ, but n into I into a is nothing but magnetic moment. Therefore magnetic field at the point P becomes equals to μ0/4 pi into 2m divided by r³ ಅಂತ ಬರೀಬಹುದು, r³. so see here, this is similar to magnetic field. This is similar to magnetic field due to a bar magnet is similar to magnetic field due to a bar magnet along the axial line ಅಂತ ಹೇಳ್ತೀವಿ ನಾವು, along the axial line. therefore we can write that a current carrying solenoid ಅನ್ನೋದು ನಿಮಗೆ ಏನಾಗಿರುತ್ತೆ? will behave like a bar magnet ಅಂತ ಹೇಳ್ತೀವಿ, behave like a bar magnet. ಅರ್ಥ ಆಗ್ತದಲ್ವಾ? ಡೆರಿವೇಶನ್ ನಿಮಗೆ ಈಸಿ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಬಟ್ ನೀವು ಕೂತ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ how we can say a current carrying solenoid will become equals to a bar magnet ಅಂತ ಹೇಳ್ತೀವಿ ನಾವು. ಸೊ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ವಾಟ್ ಆರ್ ಡಿಫರೆನ್ಸಸ್ ಬಿಟ್ವೀನ್ ಮ್ಯಾಗ್ನೆಟಿಕ್
materials. Magnetic materials. There are three different types of magnetic materials. One is paramagnetic material, diamagnetic material and ferromagnetic materials. ಅದು ನಿಮಗೆ ಟ್ಯಾಬ್ಲರ್ ಕಾಲಮ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಒಂದ್ಸರಿ ಅಬ್ಸರ್ವ್ ಮಾಡಿ. ಇದ್ರ ನಿಮಗೆ ಇಂಪಾರ್ಟೆಂಟ್, ನಿಮಗೆ 3 ಮಾರ್ಕ್ಸ್ಗೆ ಬರ್ಬೋದು, ಇಲ್ಲ ಅಂತಂದಾಗ 5 ಮಾರ್ಕ್ಸ್ಗೂ ಕೇಳೋದಕ್ಕಂತ ಅವಕಾಶ ಇದೆ. ಹಾಗಾಗಿ ನಮ್ಗೆ ಇಲ್ಲಿ ಹಾಕಿರ್ತೀನಿ ನಾನು ನಿಮಗೆ, ದಿಸ್ ಕ್ಯಾನ್ ಬಿ ಆಸ್ಡ್ ಫಾರ್ 3 ಮಾರ್ಕ್ಸ್ ಆರ್ 5 ಮಾರ್ಕ್ಸ್. 3 ಮಾರ್ಕ್ಸ್ ಕೇಳಿದಾಗ ನಿಮಗೆ 3 ಡಿಫರೆನ್ಸಸ್ ಬರೀರಿ, 5 ಮಾರ್ಕ್ಸ್ ಕೇಳಿದಾಗ ನಿಮಗೆ 5 ಡಿಫರೆನ್ಸಸ್ ಬರೆದ್ರೆ ಸಾಕಾಗುತ್ತೆ. ಬಟ್ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಈ ಫಸ್ಟ್ ಕಾಲಮ್ ಅಲ್ಲಿ ನಿಮಗೆ ಪ್ರಾಪರ್ಟೀಸ್ ಅಂತ ಹೇಳಿದ್ದೀವಿ. ಇನ್ನು 3 ಕಾಲಮ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ನಿಮಗೆ ಹೇಳಿದ್ದೀವಿ. ಒಂದ್ಸರಿ ನೋಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಕಾಸ್ ಈ ಮ್ಯಾಗ್ನೆಟಿಸಮ್ ಅನ್ನೋದು ಹೇಗೆ ಬರ್ತಾ ಇದೆ ಡಯಾಮ್ಯಾಟಿಕ್ ಮೆಟೀರಿಯಲ್ ಅಂದ್ರೆ, ಆರ್ಬಿಟಲ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಪ್ಯಾರಾಮ್ಯಾಗ್ನೆಟಿಕ್ ಸ್ಪಿನ್ ಮೋಷನ್ ಅಂತ ಕರಿತೀವಿ. ಫೆರ್ರೋಮ್ಯಾಗ್ನೆಟಿಕ್ ಅಲ್ಲಿ ಫಾರ್ಮೇಶನ್ ಆಫ್ ಡೊಮೈನ್ಸ್. ಡೊಮೈನ್ಸ್ ಅಂತಂದ್ರೆ ರೀಜಿಯನ್ಸ್ ಅಂತನೂ ಹೇಳ್ಬೋದು ನಾವು. ಅದೇ ರೀತಿ ನಿಮಗೆ ಯಾವಾಗಾದರೆ ಇವಾಗ ಸಬ್ಸ್ಟೆನ್ಸ್ ಅನ್ನೋದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಪ್ಲೇಸ್ ಮಾಡಿರ್ತೀವೋ ಆವಾಗ ಯಾವ ಮೆಟೀರಿಯಲ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದ್ಸರಿ ಅಬ್ಸರ್ವ್ ಮಾಡಿ. ಪೂರ್ ಮ್ಯಾಗ್ನೆಟೈಸೇಷನ್ ಒಂದ್ಸರಿ ಅಬ್ಸರ್ವ್ ಮಾಡಿ. ಇಲ್ಲಿ ಪೂರ್ ಮ್ಯಾಗ್ನೆಟೈಸೇಷನ್, ಅದು ಅಲ್ಲದೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಒಳಗಡೆ ಆಪೋಸಿಟ್ ಡೈರೆಕ್ಷನಲ್ಲಿ ನಿಮಗೆ ಫೀಲ್ಡ್ ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲೂ ಅಷ್ಟೇ ನಿಮಗೆ ಪ್ಯಾರಾಮ್ಯಾಗ್ನೆಟಿಕ್ ಅಲ್ಲಿ ಇದ್ದ ಪೂರ್ ಮ್ಯಾಗ್ನೆಟೈಸೇಷನ್ನೇ, ಆದರೆ ಸೇಮ್ ಡೈರೆಕ್ಷನ್ ನಿಮಗೆ ಇಂಡ್ಯೂಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ ಫೆರ್ರೋಮ್ಯಾಗ್ನೆಟಿಕ್ ಅಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸ್ಡ್ ವಿಲ್ ಬಿ ಲಾರ್ಜ್ ಅಂಡ್ ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತಾರೆ. ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಡಿಫರೆನ್ಸ್ ನೋಡಿ. ಇವಾಗ ಯಾವಾಗಾದರೆ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾವು ಪ್ಲೇಸ್ ಮಾಡಿದ್ದಾಗ ಆ ಮೆಟೀರಿಯಲ್ ಒಳಗಡೆ ಫೀಲ್ಡ್ ಲೈನ್ಸ್ ಅನ್ನೋದು ಹೇಗೆ ಇರುತ್ತೆ, ಪಾಸ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಡಯಾಮ್ಯಾಟಿಕ್ ಮೆಟೀರಿಯಲ್ ಸೆಂಟ್ರಲ್ ನಿಮಗೆ ಫೀಲ್ಡ್ ಲೈನ್ಸ್ ಹೋಗೋದೇ ಇಲ್ಲ ನಿಮಗೆ ಅಂತ ಹೇಳ್ಬೋದು. ಅದೇ ನಿಮಗೆ ಪ್ಯಾರಾ ಅಲ್ಲಿ ಸ್ವಲ್ಪ ಲೈನ್ ಹೋಗಿರುತ್ತೆ, ಒಂದೇ ಒಂದು ಲೈನ್ ಆಪೋಸಿಟ್ ಅಂತ ತೋರಿಸ್ತಾ ಇದ್ದೀವಿ. ಅದೇ ಫೆರ್ರೋ ಅಲ್ಲಿ ಮ್ಯಾಕ್ಸಿಮಮ್ ಲೈನ್ಸ್ ಅನ್ನೋದು ಪಾಸ್ ಆಗುತ್ತೆ ಅಂತ ಹೇಳ್ಬೋದು. ಪಾಸ್ ಅಂತ ಅಲ್ಲ, ಮ್ಯಾಗ್ನೆಟಿಕ್ ಲೈನ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅದೇ ರೀತಿ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ಹೇಗೆ ಬರುತ್ತೆ ಸಿಂಗಲ್ ಆಟಮ್ಗೆ ಅಂತಂದಾಗ, ಆಟಮ್ಸ್ ಡಯಾಮ್ಯಾಟಿಕ್ ಅಲ್ಲಿ ಡು ನಾಟ್ ಹ್ಯಾವ್ ಎನಿ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಹೇಳ್ತಾರೆ. ಅದೇ ಪ್ಯಾರಾ ಅಲ್ಲಿ ನಿಮಗೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ರ್ಯಾಂಡಮ್ಲಿ ಓರಿಯೆಂಟೆಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಒಂದೊಂದು ಆಟಮ್ ಒಂದೊಂದು ಮ್ಯಾಗ್ನೆಟಿಕ್ ಡೈಪೋಲ್ ತರ ಬಿಹೇವ್ ಮಾಡುತ್ತೆ, ಅದು ಈ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಅಲೈನ್ ಆಗಿರುತ್ತೆ ಅಂತ ಹೇಳ್ತೀವಿ. ಅದೇ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದಿರುತ್ತೆ, ಆದರೆ ಅದು ನಿಮಗೆ ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿರುತ್ತೆ ಅಂತನೂ ಹೇಳ್ಬೋದು. ಸೊ ಸಿ ದ ನೆಕ್ಸ್ಟ್ ಡಿಫರೆನ್ಸಸ್. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಕೈಎಂ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ದಿಸ್ ಈಸ್ ಸಸೆಪ್ಟಿಬಿಲಿಟಿ ವರ್ಸಸ್ ಟೆಂಪರೇಚರ್ ಅಂತ ಹೇಳ್ತಾವೆ. ಸಸೆಪ್ಟಿಬಿಲಿಟಿ ವರ್ಸಸ್ ಟೆಂಪರೇಚರ್ ಒಂದ್ಸರಿ ಅಬ್ಸರ್ವ್ ಮಾಡಿ. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಸಸೆಪ್ಟಿಬಿಲಿಟಿ ಅನ್ನೋದು ಏನಾಗುತ್ತೆ ನೋಡಿ. ಇಲ್ಲಿ ಸಸೆಪ್ಟಿಬಿಲಿಟಿ ಅನ್ನೋದು ಡಿಪೆಂಡ್ ಆಗೋದೇ ಇಲ್ಲ ನಿಮಗೆ, ಹಾಗಾಗಿ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್, ದಟ್ಟು ನೆಗೆಟಿವ್ ಅಂತ ಹೇಳ್ಬೋದು. ಓಕೆನಾ? ಅದೇ ನಿಮಗೆ ಪ್ಯಾರಾಮ್ಯಾಟಿಕ್ ಮೆಟೀರಿಯಲ್ ಬರೋಷ್ಟರಲ್ಲಿ ಸಸೆಪ್ಟಿಬಿಲಿಟಿ ಅನ್ನೋದು ನಿಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಆಗಿರುತ್ತೆ. ಇದನ್ನೇ ನಾವು ಕ್ಯೂರೀಸ್ ಲಾ ಅಂತನೂ ಎಕ್ಸ್ಪ್ಲೈನ್ ಮಾಡ್ಬೋದು. ನೋಡಿ, ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ರೆ ಸಸೆಪ್ಟಿಬಿಲಿಟಿ ಅನ್ನೋದು ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಇನ್ ದ ಸೇಮ್ ಮ್ಯಾನರ್ ಫಾರ್ ವಾಟ್ ಇಸ್ ದಿಸ್ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್, Km is inversely proportional to 1 by Km is inversely proportional to T minus Tc ಅಂತ ಹೇಳ್ತಾರೆ. Tc is called as Curie temperature. ಈ ಪರ್ಟಿಕ್ಯುಲರ್ ಟೆಂಪರೇಚರ್ ನ ಕ್ಯೂರಿ ಟೆಂಪರೇಚರ್ ಅಂತ ಕರಿತೀವಿ. ಆಫ್ಟರ್ ದಿಸ್ ಟೆಂಪರೇಚರ್ ನಿಮಗೆ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಇದ್ರೆ ಸಸೆಪ್ಟಿಬಿಲಿಟಿ ಅನ್ನೋದು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಯಾವಾಗಾದರೆ ಒಂದು ಸಬ್ಸ್ಟೆನ್ಸ್ನ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದಾಗ ಅದು ಮೆಟೀರಿಯಲ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ, ಇಟ್ ಆಲ್ವೇಸ್ ಡಯಾಮ್ಯಾಟಿಕ್ ಮೆಟೀರಿಯಲ್ ಅನ್ನೋದು ಆಲ್ವೇಸ್ ಮೂವ್ಸ್ ಫ್ರಮ್ ಸ್ಟ್ರಾಂಗರ್ ಟು ವೀಕರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ರೆಪಲ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಅದೇ ಪ್ಯಾರಾಮ್ಯಾಟಿಕ್ ಮೆಟೀರಿಯಲ್ ಅನ್ನೋದು ವೀಕ್ ಫೋರ್ಸ್ ಫ್ರಮ್ ವೀಕರ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಫೆರ್ರೋಮ್ಯಾಟಿಕ್ ಮೆಟೀರಿಯಲ್ ಬರೋಷ್ಟರಲ್ಲಿ ನಿಮಗೆ ಇಟ್ ಆಲ್ವೇಸ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಆಗಿರೋದ್ರಿಂದ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಫ್ರಮ್ ವೀಕರ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ನೋಡಿ, ಈ ಒಂದು ಮೆಟೀರಿಯಲ್ಸ್ನ ಎರಡು ಪೋಲ್ಸ್ ಮಧ್ಯದಲ್ಲಿ ಪ್ಲೇಸ್ ಮಾಡಿದಾಗ ಅದು ಯಾವ ರೀತಿ ಶೇಪ್ಸ್ನ
ಪಡ್ಕೊಳ್ಳುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅಬ್ಸರ್ವ್ ಮಾಡಿ, ದೀಸ್ ಆರ್ ದ ಥಿಂಗ್ಸ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇವಾಗ ಮೆಟೀರಿಯಲ್ನ ಒಂದು ಯು ಶೇಪ್ಡ್ ಟ್ಯೂಬಲ್ಲಿ ನಾವು ಪ್ಲೇಸ್ ಮಾಡಿಬಿಟ್ಟು ಒಂದು ಲಿಂಬ್ನ, ಇದು ಡಯಾಮ್ಯಾಟಿಕ್ ಮೆಟೀರಿಯಲ್, ರೆಪಲ್ ಆಗುತ್ತೆ, ಕೆಳಗೆ ಬಂದಿದೆ ನೋಡಿ, ಇಲ್ಲಿ ಸ್ವಲ್ಪ ರೈಸ್ ಆಗಿದೆ, ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಇನ್ನು ಸ್ವಲ್ಪ ಜಾಸ್ತಿ ರೈಸ್ ಆಗಿರುತ್ತೆ ಅಂತ ನಾವು ತೋರಿಸ್ಬೋದು. This is North Pole and this is the South Pole. Okay, liquid will be raised more compared to the para and diamatic materials. So these are the differences between what is that? Diamatic material, paramatic material and ferromatic material. ಗೊತ್ತಾಯ್ತಲ್ವ ಹೇಳ್ತಾರೆ ಇದೇನಂತ. So now let us see the next important equation, a derivation, that is the derived expression for time period of oscillation of a dipole in a uniform magnetic field, or obtain the expression for time period of oscillation of a small magnetic needle in uniform magnetic field ಅಂತ ಹೇಳ್ತಾರೆ. ಸೊ ನಾವು ಹೇಗೆ ಅದನ್ನು ಮಾಡಬಹುದು ಅನ್ನೋದನ್ನು ಅಬ್ಸರ್ವ್ ಮಾಡಿ. ಸೊ ಒಂದು ವಿಷಯ ನೀವು ಚೆನ್ನಾಗೆ ಅರ್ಥ ಮಾಡ್ಕೋಬೇಕು. ಏನು ಅಂತಂದಿದ್ದಾಗ, ಒಂದು ಬಾರ್ ಮ್ಯಾಗ್ನೆಟ್ನ ಇಲ್ಲ ಮ್ಯಾಗ್ನೆಟಿಕ್ ನೀಡಲ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಾಗ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಟಾರ್ಕ್ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ಗೊತ್ತಾಯ್ತಲ್ವ ಹೇಳ್ತಾ ಇರೋದು. ಸೊ ಏನು ಸ್ಟೋರಿ ಅಂತಂದಾಗ, ಸಿ ಹಿಯರ್, ಕನ್ಸಿಡರ್ ಎ ಬಾರ್ ಮ್ಯಾಗ್ನೆಟ್. ಕನ್ಸಿಡರ್ ಎ ಬಾರ್ ಮ್ಯಾಗ್ನೆಟ್ ಹ್ಯಾವಿಂಗ್ ಮೊಮೆಂಟ್, ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಹೇಳೋಣ. ಹ್ಯಾವಿಂಗ್ magnetic moment, capital M placed in uniform magnetic field, ಅಂತ ಹೇಳ್ತಾರೆ. uniform magnetic field. Then what is the deflecting torque? ಡಿಫ್ಲೆಕ್ಟಿಂಗ್ ಟಾರ್ಕ್ ಏನಾಗಿರುತ್ತೆ ಅಂತಂದಾಗ, ಡಿಫ್ಲೆಕ್ಟಿಂಗ್ ಟಾರ್ಕ್ ಟೌ ಡಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಮ್ ಬಿ ಸೈನ್ ಟೀಟಾ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವ ಹೇಳ್ತಾ ಇರೋದು. ಲೆಟ್ ಇಟ್ ಬಿ ಇಕ್ವೇಶನ್ 1. ಅಷ್ಟೇ ಅಲ್ಲ, ಈಕ್ವಿಲಿಬ್ರಿಯಂ ಇದ್ದಾಗ ನಿಮಗೆ ರೆಸ್ಟೋರಿಂಗ್ ಟಾರ್ಕ್ ಅನ್ನೋದು ಇರುತ್ತೆ. ಸೊ ವಾಟ್ ಇಸ್ ದ ರೆಸ್ಟೋರಿಂಗ್ ಟಾರ್ಕ್ ಹಿಯರ್? ರೆಸ್ಟೋರಿಂಗ್ ಟಾರ್ಕ್ ವಿಲ್ ಬಿಕಮ್ ಈಕ್ವಲ್ ಟು minus I into alpha ಅಂತ ಬರೀಬಹುದು. Where I is the moment of inertia, of a bar magnet. Let it be equation 2. Therefore we can write at equilibrium ಏನಿದೆ ಬರೀಬಹುದು ನೋಡಿ, minus I alpha will become equals to ಎಂ ಬಿ ಸೈನ್ ಟೀಟಾ ಅಂತ ಬರೀಬಹುದು. ಇಲ್ಲ, ಐ ಆಲ್ಫಾ ಇಸ್ ಈಕ್ವಲ್ಸ್ ಟು ಮೈನಸ್ ಎಂ ಬಿ ಸೈನ್ ಟೀಟಾ ಅಂತ ಬರಿತೀವಿ. ಐ ಇಂಟು ವಾಟ್ ಈಸ್ ಆಲ್ಫಾ ವ್ಯಾಲ್ಯೂ ಹಿಯರ್? ಡಿ ಸ್ಕ್ವೇರ್ ಟೀಟಾ ಡಿವೈಡ್ ಬೈ ಡಿ ಟಿ ಸ್ಕ್ವೇರ್ ಅಂತ ಬರಿತೀವಿ. ಟು ದ ಆಂಗುಲರ್ ಆಕ್ಸಲರೇಷನ್ ಮೈನಸ್ ಎಂ ಬಿ ಇಂಟು ಟೀಟಾ. ಯಾಕೆ ಅಂತಂದಾಗ, ಎನ್ ಟೀಟಾ ಇಸ್ ವೆರಿ ಸ್ಮಾಲ್. when theta is very small, ಅವಾಗ ನಾವು ಒಂದು ಅಪ್ರಾಕ್ಸಿಮೇಷನ್ ಮಾಡ್ಬೋದು. ಏನು ಅಂತಂದಾಗ, ಸೈನ್ ಟೀಟಾನ ನಾವು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಟೀಟಾ ಅಂತ ಬರಿತೀವಿ. therefore ಇದನ್ನು ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಇಲ್ಲ, ಆಲ್ಫಾ ಹಾಗೆ ಇರಲಿ ಬೇಕಾದರೆ, ಐ ಇಂಟು ಆಲ್ಫಾ ಬಿಕಮ್ಸ್ ಈಕ್ವಲ್ಸ್ ಟು ಮೈನಸ್ ಎಂ ಬಿ ಇಂಟು ಟೀಟಾ. ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಇಲ್ಲಿ ಆಲ್ಫಾ ವಿಲ್ ಬಿಕಮ್ ಈಕ್ವಲ್ಸ್ ಟು ಮೈನಸ್ ಎಂ ಬಿ ಬೈ ಐ ಇಂಟು ಟೀಟಾ ಅಂತ ಬರಿಬೋದು. ಸೊ ಆಲ್ಫಾ ವಿಲ್ ಬಿ ಪ್ರಪೋರ್ಷನಲ್ ಟು ಏನಾಗುತ್ತೆ ನೋಡಿ ಇಲ್ಲಿ, ಮೈನಸ್ ಟೀಟಾ. ದಿಸ್ ಈಸ್ ಎ ನೆಸೆಸರಿ ಕಂಡೀಷನ್ ಅಂತ ಹೇಳ್ತಾರೆ. ಈಸ್ ಎ ನೆಸೆಸರಿ ಕಂಡೀಷನ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಇದನ್ನ ಈಕ್ವೇಶನ್ 3 ಅಂತ ಕರೆಯೋಣ. ಈಕ್ವೇಶನ್ 3. therefore ಅಬ್ಸರ್ವ್ ಮಾಡಿ,
Therefore, we can write alpha will become equals to minus omega square into theta ಅಂತ ಬರಿಬಹುದು. ಇವಾಗ ಈಕ್ವೇಷನ್ 3 ಮತ್ತು ಈಕ್ವೇಷನ್ 4 ನ ಕಂಪೇರ್ ಮಾಡ್ತಾ ಇದ್ದಾಗ ಈಕ್ವೇಷನ್ 3 ಅಂಡ್ ಈಕ್ವೇಷನ್ 4 ಕಂಪೇರ್ ಮಾಡ್ತಾ ಇದ್ದಾಗ ನಮಗೆ ಒಮೆಗಾ ಸ್ಕ್ವೇರ್ ಅನ್ನೋದು ಎಂ ಬಿ ಬೈ ಐ ಅಂತ ಬರುತ್ತೆ. ಆಗ ಒಮೆಗಾ ವಿಲ್ ಬಿಕಮ್ ಈಕ್ವಲ್ಸ್ ಟು ರೂಟ್ ಆಫ್ ಎಂ ಬಿ ಬೈ ಐ ಅಂತ ಬರೀಬಹುದು. ಒಮೆಗಾ ಇಸ್ ಆಂಗುಲರ್ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಅದನ್ನು 2π ಬೈ ಕ್ಯಾಪಿಟಲ್ ಟಿ ಅಂತನೂ ಬರೀಬಹುದು. ಈಸ್ ರೂಟ್ ಆಫ್ ಎಂ ಬಿ ಬೈ ಐ. Therefore, we can write time period t becomes equals to 2π into root of I by m b anta barithi. This is the expression for time period. The expression for time period anta heltivi. Time period of a magnetic needle or bar magnet anta karitivi. Therefore ಫ್ರೀಕ್ವೆನ್ಸಿ ಕೇಳಿದ್ದಾಗ ನಿಮಗೆ ಏನಾಗುತ್ತೆ ಹೇಳಿ ನೋಡೋಣ. ಫ್ರೀಕ್ವೆನ್ಸಿ ಅನ್ನೋದು ರೆಸಿಪ್ರೋಕಲ್ ಟು ಟೈಮ್ ಪೀರಿಯಡ್ ಆಗಿರೋದ್ರಿಂದ ನಿಮಗೆ 1/2π ಇಂಟು ರೂಟ್ ಆಫ್ ಎಂ ಬಿ ಬೈ ಐ ಅಂತ ಹಾಕ್ಬೋದು. ಅರ್ಥ ಇದಲ್ವಾ? ದಿಸ್ ಇಸ್ ಹೌ ವಿ ಕ್ಯಾನ್ ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಪ್ಲೇಸ್ಡ್ ಇನ್ ಎ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಗೊತ್ತಾಯ್ತಲ್ವಾ ಹೇಳ್ತಾ ಇರೋದು? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್. ಲೆಟ್ ಸಾಲ್ವ್ ಫ್ಯೂ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಂತ ನೋಡೋಣ. ಇಂಪಾರ್ಟೆಂಟ್ ಮಾಡಲ್ ನಿಮಗೆ ಎರಡೇ ಪ್ರಾಬ್ಲಮ್ ನಿಮಗೆ ಕೊಟ್ಟಿದ್ದೀನಿ. ಹೇಗೆ ಮಾಡಬಹುದು ಅಂತ ಅಬ್ಸರ್ವ್ ಮಾಡಿ. ಫೈನ್ ದ ವರ್ಟಿಕಲ್ ಕಾಂಪೊನೆಂಟ್ ಅಂಡ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪ್ಲೇಸ್ ವೇರ್ ದ ಹಾರಿಜಾಂಟಲ್ ಕಾಂಪೊನೆಂಟ್ ಈಸ್. ಹಾರಿಜಾಂಟಲ್ ಕಾಂಪೊನೆಂಟ್ ಕೊಟ್ಟಿದ್ದಾರೆ ನಿಮಗೆ 0.38 into 10⁻⁻4 ಟೆಸ್ಲಾ ಅಂಡ್ ಡಿಪ್ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಹೇಗೆ ಇದನ್ನು ಸಾಲ್ವ್ ಮಾಡ್ಬೋದು ನಾವು ಇಲ್ಲಿ ಅಂತಂದಾಗ ವಿ ನೋ ದ್ಯಾಟ್ ಏನು ಗೊತ್ತಿದೆ ನಿಮ್ಗೆ ಇಲ್ಲಿ ಟ್ಯಾನ್ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಬಿ ವಿ ಬೈ ಬಿ ಹೆಚ್ ಅಂತ ಬರೀಬಹುದಲ್ವಾ. ಟ್ಯಾನ್ ಡೆಲ್ಟಾ ಅಂತಂದರೆ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಬಿ ಸಫಿಕ್ಸ್ ವಿ ಡಿವೈಡ್ ಬೈ ಬಿ ಹೆಚ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಬಿ ವಿ ತಾನೇ ಬೇಕಾಗಿರೋದು ನಮಗೆ. ಬಿ ವಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಬಿ ಹೆಚ್ ಟ್ಯಾನ್ 30 ಆಗಿರುತ್ತೆ. ಸೊ ವಾಟ್ ಇಸ್ ದ ಬಿ ಹೆಚ್ ವ್ಯಾಲ್ಯೂ? 0.38 into 10⁻⁻4. 0.38 into 10⁻⁻4 into 1/√3 ಆಗಿರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಇಫ್ ಯು ಸಿಂಪ್ಲಿಫೈ ದಿಸ್, ಸೊ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅಂತ ನೋಡಿ ಇಲ್ಲಿ. ಇಫ್ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ √3 1.73 ಅಲ್ವಾ. ಹಾಗಾಗಿ ಇದನ್ನು ಮಾಡಿ ನಿಮ್ಗೆ ಆಲ್ಮೋಸ್ಟ್ ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 70 ಅಂತ ಹೇಳ್ಬೋದು. 70 ಅಲ್ಲ, ನಿಮಗೆ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 21.9 into 10⁻⁻6 ಟೆಸ್ಲಾ. ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ಇಷ್ಟು ಬಂದಿದೆ. ನೀವು ಒಂದ್ಸರಿ ಚೆಕ್ ಮಾಡಿ, ಓಕೆ, ಕಮೆಂಟ್ ಮಾಡಿ ಎಸ್ ಆರ್ ನೋ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಸೊ ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಈ ಕ್ವಶನ್ ದೊಡ್ಡದಾಗಿದೆ ಅಂತ ಫೀಲ್ ಆಗಬೇಡಿ, ಇದು ಸಿಂಪಲ್ ಆಗೇ ಇರುತ್ತೆ. ಬಟ್ ಇಲ್ಲಿ 2 ಕ್ವಶನ್ ನಿಮಗೆ ಜಾಯಿನ್ ಅಂದರೆ ಸೇರಿಸಿರೋದ್ರಿಂದ ನಿಮ್ಗೆ ಹಾಗನ್ಸುತ್ತೆ. ಸಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಎ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್, ಸರ್ಕ್ಯುಲರ್ ಕಾಯಿಲ್ ಕೊಟ್ಟಿದ್ದಾರೆ, ಅದರ ರೇಡಿಯಸ್ ನಿಮಗೆ ಕೊಟ್ಟಿದ್ದಾರೆ. ವಾಟ್ ಇಸ್ ದ ರೇಡಿಯಸ್ ಆಫ್ ದಟ್? 5 into 10⁻⁻2 meter. Having number of turns ಎಷ್ಟು ಕೊಟ್ಟಿದ್ದಾರೆ? 20 ಅಂತ ಕೊಟ್ಟಿದ್ದಾರೆ. Carrying a current, what is the current here? 2 ampere ಅಂತ ಮೆನ್ಷನ್ ಮಾಡಿದ್ದಾರೆ. Is placed in the magnetic field of strength 2 into 10⁻⁻3 Tesla. The coil is free to turn about an axis in its plane perpendicular to the field direction ಅಂತ ಹೇಳ್ತಾ ಇದ್ದಾರೆ. ಅದು ಫ್ರೀ ಆಗಿ ರೊಟೇಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ವೆನ್ ದ ಕಾಯಿಲ್ ಇಸ್ ಸ್ಲೈಟ್ಲಿ ಟರ್ನ್ಡ್ ಅಂಡ್ ರಿಲೀಸ್ಡ್, it oscillates okay about its stable equilibrium. ಅದು ಆಸಿಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ with the frequency. What is the frequency they have given? It is 1.5 per second ಅಂತ ಹೇಳಿದ್ದಾರೆ. So calculate
the moment of inertia of the coil about its axis. Calculate the moment of inertia of the coil. We have to find out what is the moment of inertia of the coil. ಇಲ್ಲಿ ಕರೆಂಟ್ ನಾನು ಸ್ಮಾಲ್ ಲೆಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಕ್ಯಾಪಿಟಲ್ ಐ ನ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನು ಅಂತಂದಾಗ, ಎ ಶಾರ್ಟ್ ಬಾರ್ ಮ್ಯಾಗ್ನೆಟ್ ಪ್ಲೇಸ್ಡ್ ವಿತ್ ಇಟ್ಸ್ ಆಕ್ಸಿಸ್ at 45 degree with uniform external field of 3 Tesla experiences a torque of magnitude equal to 4.5 into 10 power minus 2 joule ಅಂತ ಹೇಳ್ತಾರೆ. So find magnitude of magnetic moment of the magnet. Second question ನಲ್ಲಿ we have to find out the magnetic moment. ಸೊ ಫಸ್ಟ್ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ, ಫ್ರೀಕ್ವೆನ್ಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಟ್ ಈಸ್ 1/2 pi ಇಂಟು ರೂಟ್ ಆಫ್ MB/I. MB/I. ಸೊ ಇದನ್ನು ಅಪ್ಲೈ ಮಾಡಿ ಡೆಫಿನೆಟ್ಲಿ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಅಂತ ಹೇಳ್ಬೋದು. ಸೊ ಸಿ ಹಿಯರ್ ಹೇಗೆ ಅದನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು, we know that frequency becomes equals to 1/2 pi into root of ಏನು ಬರೀಬೋದು ನಾವಿಲ್ಲಿ MB/I. ಸ್ಕ್ವೇರಿಂಗ್ ಮಾಡಿದಾಗ F ಸ್ಕ್ವೇರ್ ಆಗುತ್ತೆ. ಇಲ್ಲಿ 4 pi ಸ್ಕ್ವೇರ್ ಇಂಟು MB/I ಆಗುತ್ತೆ. ಸೊ ಐ ತಾನೇ ನಮಗೆ ಬೇಕಾಗಿರೋದು. ಐ ಬಿಕಮ್ಸ್ ಈಕ್ವಲ್ಸ್ ಟು M ಇಂಟು B MB ಡಿವೈಡ್ ಬೈ 4 pi ಸ್ಕ್ವೇರ್ ಇಂಟು ಎಫ್ ಸ್ಕ್ವೇರ್ ಅಂತ ಬರೀಬೋದು. ಸೊ ಮೊಮೆಂಟ್ ಆಫ್ ಇನರ್ಷಿಯಾನ ಹೇಗೆ ಬರೀಬೋದು ನೋಡಿ, ಇಲ್ಲಿ ಕ್ಯಾಪಿಟಲ್ ಎಮ್ ಅಂತಂದರೆ NIA ಅಂತ ಬರಿತೀವಿ, ಇಂಟು B ಡಿವೈಡ್ ಬೈ 4 pi ಸ್ಕ್ವೇರ್ ಇಂಟು ಎಫ್ ಸ್ಕ್ವೇರ್. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ನಿಮಗೆ ಎನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, ಕ್ಯಾಪಿಟಲ್ ಎನ್ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು 20 ಅಲ್ವಾ ನಿಮಗೆ ಕೊಟ್ಟಿರೋದು ಆನ್ಸರ್ ನಿಮ್ಗೆ ಇಲ್ಲಿ 20. So what is the current value here? Current is equals to 2 ampere ಅಂತ ಹೇಳಿದ್ದಾರೆ. Current is equals to 2 ampere into area ಅಂತಂದ್ರೆ pi r square ಅಂತ ಬರೀಬಹುದು. So magnetic field, what is the magnetic field given? 2 into 10 power minus 3 Tesla divided by 4 pi square ನಾವು ಅಪ್ರಾಕ್ಸಿಮೇಟ್ 10 ಅಂತ ತಗೋಬಹುದು. ಎಫ್ ಸ್ಕ್ವೇರ್ನ ನಾವು 1.5 ಹೋಲ್ ಸ್ಕ್ವೇರ್ ಅಂತ ತಗೋಬಹುದು. ಇಲ್ಲಿ ರೇಡಿಯಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ರೇಡಿಯಸ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಪೈ ವ್ಯಾಲ್ಯೂ ನಿಮಗೆ 3.14 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಓಕೆ, ನನಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು ನಿಮಗೆ ಎಷ್ಟು ಬರುತ್ತೆ ಅಂತಂದರೆ, ಯು ವಿಲ್ ಗೆಟ್ ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ 70 ನಿಮಗೆ ಬರಬೇಕು. ಒಂದ್ಸರಿ ಚೆಕ್ ಮಾಡಿ. ಯು ಶುಡ್ ಗೆಟ್ 70 ಇಂಟು 10 ಪವರ್ 70 ಇಂಟು 10 ಟು ದಿ ಪವರ್ ಆಫ್ ನಿಮಗೆ ಆಲ್ಮೋಸ್ಟ್ ಇಟ್ ಬಿಕಮ್ಸ್ ಈಕ್ವಲ್ ಟು -7. 10 ಪವರ್ 70 ಇಂಟು 10 ಟು ದಿ ಪವರ್ ಆಫ್ -7 ನನಗೆ ಸಿಕ್ಕಿದೆ. ನೀವು ಒಂದ್ಸರಿ ಚೆಕ್ ಮಾಡಿ ಆನ್ಸರ್ ಕರೆಕ್ಟಾಗಿದಾ ಇಲ್ಲ ಅಂತ ವೆರಿಫೈ ಮಾಡಿ. ಸೊ ವಾಟ್ ಇಸ್ ದ ರೇಡಿಯಸ್? 5 10 ಪವರ್ -2. ಎಸ್, ಗೊತ್ತಾಯ್ದಲ್ವ ಹೇಳ್ತಾ ಇರೋದು. ಸೊ ಪ್ಲೀಸ್ ಸಿಂಪ್ಲಿಫೈ ಆ್ಯಂಡ್ ಸಾಲ್ವ್ ದಿಸ್ ಆ್ಯಂಡ್ ಕಮೆಂಟ್ ವೆದರ್ ದ ಆನ್ಸರ್ ಇಸ್ ಕರೆಕ್ಟ್ ಆರ್ ನಾಟ್. ನಾನೇ ಮಿಸ್ಟೇಕ್ ಮಾಡಿರ್ಬೋದು, ಇಲ್ಲ ನಾನೇ ಫಾಸ್ಟಾಗಿ ಮಾಡಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಓಕೆ ಇಟ್ ಮೇ ಗೋ ರಾಂಗ್. ಸೊ ನೋ ನೀಡ್ ಟು ವರಿ. ದಿಸ್ ದ ಮೆಥಡಾಲಜಿ ನೀವು ಕಲಿಬೇಕು. ಸೊ ಚೆಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ಕ್ವಶನ್ ಇನ್ನೊಂದು ಇದರಲ್ಲಿ ನಿಮಗೆ ವಾಟ್ ಇಸ್ ಸೆಕೆಂಡ್ ಕ್ವಶನ್ ಹಿಯರ್? ಕ್ವಶನ್ ಬಿ ಅಂತ ತಗೊಳ್ಳೋಣ. ಸೊ ಸಿ ಹಿಯರ್ ಮ್ಯಾಗ್ನೆಟಿಕ್ ಫೀಲ್ಡ್ 3 ಟೆಸ್ಲಾ ಅಂತ ಕೊಟ್ಟಿದ್ದಾರೆ. ಟೀಟಾ ಅನ್ನೋದು ನಿಮಗೆ 45 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 3 ಟೆಸ್ಲಾ. ವಾಟ್ ಈಸ್ ದ ಟಾರ್ಕ್? ಟಾರ್ಕ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ಅಂತಂದರೆ, ಟಾರ್ಕ್ ಈಸ್ ಈಕ್ವಲ್ ಟು 4.5 ಇಂಟು 10 ಪವರ್ -2 ಜೌಲ್ಸ್. 4.5 ಇಂಟು 10 ಪವರ್ -2 ಜೌಲ್ಸ್ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ಕ್ಯಾಪಿಟಲ್ ಎಮ್ ವ್ಯಾಲ್ಯೂ, ಮ್ಯಾಗ್ನೆಟಿಕ್ ಮೊಮೆಂಟ್. ನಮಗೆ ಗೊತ್ತಿದೆ ಟಾರ್ಕ್ ಇಸ್ ಈಕ್ವಲ್ಸ್ ಟು ಎಮ್ ಬಿ ಸೈನ್ ಟೀಟಾ. ಸೊ ಎಮ್ ಅನ್ನೋದೇನಾಗುತ್ತೆ ನೋಡಿ, ಟೌ ಡಿವೈಡ್ ಬೈ ಬಿ ಸೈನ್ ಟೀಟಾ. ಟೌ ಅಂದರೆ ಎಷ್ಟಿಲ್ಲಿ
4.5 into 10 power minus 2 divided by b 3 into sin 45 ಡಿಗ್ರಿ ಅಂತ ಹೇಳ್ತಾರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. ನನಗೆ ಎಷ್ಟು ಬಂದಿದೆ ಅಂತಂದಾಗ 2.1 ಇಂಟು 10 ಪವರ್ ಮೈನಸ್ 2 ಆಂಪಿಯರ್ ಮೀಟರ್ ಅಂತ ಗೊತ್ತಾಗಿದಲ್ವಾ ಹೇಳ್ತಾ ಇದ್ದೇನಂತ. ಸೊ ಪ್ಲೀಸ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ. ಆಂಪಿಯರ್ ಮೀಟರ್ ಸ್ಕ್ವೇರ್ ಯೂನಿಟ್ ನಿಮಗೆ. ಸೊ ಮ್ಯಾಟಿಕ್ ಮೊಮೆಂಟ್ ಗೊತ್ತಾಗಿದಲ್ವಾ ಹೇಳ್ತಾ ಇರೋದು. ಪ್ಲೀಸ್ ಚೆಕ್ ಮಾಡಿ, ಆನ್ಸರ್ನ ಕಮೆಂಟ್ ಮಾಡಿ, ಕರೆಕ್ಟಾಗಿ ಬಂದಿದಾ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ. ಸೊ ಈ ರೀತಿ ನಿಮಗೆ ಇಂಪಾರ್ಟೆಂಟ್ ಮಾಡಲ್ಸ್ ನಿಮಗೆ ಬರ್ಬೋದು ಈ ಚಾಪ್ಟರಿಂದ. ಬಟ್ ಮ್ಯಾಕ್ಸಿಮಮ್ ಆಗಿ ಈ ಚಾಪ್ಟರ್ಲ್ಲಿ ನ್ಯೂಮರಿಕಲ್ಸ್ ಬರಲ್ಲ. ಸೊ ಹಾಗಾಗಿ ಎನಿವೇ ಬಂದರೂ ಸಹ ಇಂಥ ಒಂದು ಮಾಡಲ್ಸ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಕೀಪ್ ಲರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ವೇಸ್ಟ್ ಮಾಡ್ದಿರೋ ಟೈಮ್ನ ಕೂತ್ಕೊಂಡು ಸಾಲ್ವ್ ಮಾಡಿ ನ್ಯೂಮರಿಕಲ್ಸ್ನ. ಡೆಫಿನೆಟಾಗಿ ಒಳ್ಳೆ ಮಾರ್ಕ್ಸ್ ನಿಮಗೆ ಬರುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.